ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಭೋಗಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಅಂದ್ರೇನೆ ರೈತರ ಹಬ್ಬ. ಇಡೀ ಪ್ರಪಂಚಕ್ಕೆ ಎಲ್ಲರಿಗೂ ನಮಗೆ ಭಗವಂತ ಸಾಕ್ಷಾತ್ ಎದುರುಗಡೆ ಬರುವುದಿಲ್ಲ ಆತನೇ ಹೇಳ್ತಾನೆ. ನಾವು ಹೋಗಿ ಏನೇನೋ ಕೋರಿಕೆ ಇಟ್ಕೊಳ್ಳೋದಷ್ಟೆ. ಭಗವಂತ ಹಲವಾರು ರೂಪದಲ್ಲಿ ನಮಗೆ ಹುಟ್ಟುವಾಗಲೇ ತಾಯಿ ರೂಪದಲ್ಲಿ, ನಮ್ಮ ಹುಟ್ಟಿಗೆ ಕಾರಣವಾಗಿ ತಂದೆ ರೂಪದಲ್ಲಿ, ಹಾಗೆಯೇ ವಿದ್ಯೆ ಕಲೀಲಿಕ್ಕೆ ಆಚಾರ್ಯ ರೂಪದಲ್ಲಿ, ಆ ನಂತರ ಆ ಅನ್ನದಾತನ ರೂಪದಲ್ಲಿ ಕೂಡ ಭಗವಂತನಿದ್ದಾನೆ. ನಾವಿವತ್ತೇನು ಊಟ ಮಾಡ್ತಿದ್ದೇವೆ, ಪ್ರತಿಯೊಬ್ಬರು ಅನ್ನ ಬ್ರಹ್ಮಂ ಪರಬ್ರಹ್ಮ ಸ್ವರೂಪಂ, ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ಹೇಳ್ತಾರೆ. ಏನಕ್ಕೆ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಪ್ರತಿಯೊಬ್ಬ ಮನುಷ್ಯ ಕೂಡ ಬದುಕುತ್ತಿರುವುದು ಈ ಗೇಣುದ್ದ ಹೊಟ್ಟೆಗಾಗಿ. ಇಷ್ಟೇ ಇರೋದು ನಮ್ಮ ಹೊಟ್ಟೆ. ನಾವು ಹೇಗೆ ತಿನ್ನಿಸ್ತೇವೆಯೋ ಹಾಗೆ. ಅತಿ ಮುಖ್ಯವಾಗಿ ಅದಕ್ಕೆ ಹುಟ್ಟುವಾಗ್ಲೇ ನಮ್ಮ ವೈದಿಕವಾಗಿ ಒಂದು ನಿಯಮ ಇದೆ, ಶರೀರ ಮಾಧ್ಯಮಂ ಕಲು ಧರ್ಮಂ ಅಂತ. ಇದೊಂದು ಮಾಧ್ಯಮ, ಇದೊಂದು ದೇವಸ್ಥಾನ, ಇದನ್ನು ಕಾಪಾಡಬೇಕು. ಏನಂದ್ರೆ ಏನ್ ತಿನ್ನೋದು ಅಲ್ಲ, ಸೀಸನ್ಗೆ ತಕ್ಕಂತೆ. ನಮಗ್ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ರು ಅಂದ್ರೆ, ಸಂಧ್ಯಾಕಾಲ ಸೂರ್ಯಾಸ್ತಮಾನದ ಒಳಗಡೆ ಊಟ ಮಾಡ್ತಿದ್ರು. ಇವತ್ತು ಎಲ್ಲ ನ್ಯೂಟ್ರಿಷನಲ್ ಸ್ಪೆಷಲಿಸ್ಟ್ ಇರ್ಬೋದು, ಫುಡ್ ಸ್ಪೆಷಲಿಸ್ಟ್ ಇರ್ಬೋದು, ಸಂಜೆ ಊಟ ಮಾಡಬೇಡಿ ಅಂತ ಹೇಳ್ತಿದ್ರೆ. ಇದನ್ನ ಅನಾದಿ ಕಾಲದಿಂದಲೇ ಯಾವಾಗಲೂ ನಮ್ಮ ವೇದ ಕಾಲಗಳು ತಿಳಿಸ್ಕೊಟ್ಟಿದೆ. ಬೇರೆ ದೇಶದಲ್ಲಿ ಮತ ಇದೆ, ಅಲ್ಲೊಂದು ಮತ ಇದೆ. ಹೌದು, ನೀವು ಯಾವ ದೇಶಕ್ಕೆ ಹೋಗಿ ನಿಮ್ಮ ಮತ ಯಾವುದು ಅಂತಾರೆ. ನಮ್ಮ ದೇಶಕ್ಕೆ ಬನ್ನಿ, ಧರ್ಮ ಯಾವುದು ಅಂತಾರೆ ನಾವು. ಅದು ನನ್ನ ಭರತಖಂಡ, ನನ್ನ ಭರತಖಂಡ. ನಮ್ಮ ದೇಶದಲ್ಲಿ ಮಾತ್ರ ಧರ್ಮ. ಅನ್ನ ತಿನ್ನುವುದು ಕೂಡ, ಅನ್ನ ಬಡಿಸುವುದು ಕೂಡ ಧರ್ಮವೇ. ಹೌದು, ಇಲ್ಲಿ ಮಾತ್ರ ಅಂಥದೊಂದು ಸಂಕಲ್ಪ ಶಕ್ತಿಗಳು. ಇಡೀ ವಿಶ್ವದ ತೊಟ್ಟಿಲು ನಾವು ಅನ್ನದಾತರಿಗೆ ಮಾತ್ರ ವಿಶೇಷ ಗೌರವ ಕೊಡತಕ್ಕಂಥದ್ದು. ರೈತ ಬಂಧುಗಳು ಅಂತ ಹೇಳ್ತಾರೆ. ಅಂತ ಎಲ್ಲ ರೈತ ಬಂಧುಗಳಿಗೆ ಈ ಭೋಗಿ ಹಬ್ಬ ಸಂಭ್ರಮ ತರಲಿ. ಯಾಕೋ ಹೇಳಿದ್ದೆ, ಮೀನರಾಶಿಗೆ ಶನಿ ಪ್ರವೇಶ ಆಗೋವಾಗ್ಲೇ ಹೇಳಿದ್ದೆ, ತುಂಬಾ ಎಚ್ಚರಿಕೆಯಿಂದಿರಿ. ಯುದ್ಧ ಭೀತಿಗಳು, ಸಾಂಕ್ರಾಮಿಕ ರೋಗಗಳು, ಅವಘಡಗಳು, ಅಪಘಾತಗಳು, ಇವುಗಳ ಪ್ರಭಾವಗಳು ಸಿಕ್ಕಾಬಟ್ಟೆ ಆಗುತ್ತೆ ಅಂತ ಅವುಗಳೆಲ್ಲವನ್ನ ತೋರಿಸ್ಕೊಡ್ತಿದೆ. ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ ಮಕ್ಕಳೇ, ಯಾವಾಗ ನಾವು ಧರ್ಮವನ್ನ ಮಿತಿಮೀರಿ ಬಿಟ್ಟು ನಡ್ಕೋತೇವೆಯೋ ಅಧರ್ಮವಾಗಿ, ನಾವು ಹೇಳ್ತಿರ್ತಾರೆ ತುಂಬಾ ಜನ, ಗುರುಗಳೇ, ಮೋಸಗಾರರು, ಅನ್ಯಾಯ ಮಾಡಿದವರು, ದರೋಡೆಕೋರರು, ದೋಚಿದವರು, ಪ್ರಜೆಗಳ ಸೊತ್ತು ಅಪಹರಿಸಿದವರು ನೆಮ್ಮದಿಯಾಗಿ ರಾಯಲ್ ಆಗಿದ್ದಾರೆ. ಭಗವಂತ ನೋಡಿ ನಮಗೇನು ಕೊಟ್ಟಿಲ್ಲ. ಭಗವಂತ ಹೇಳದ್ನ ಅವರಿಗೆ ದೋಚ್ಕೊಳ್ಳಿ ಅಂತ, ಇಲ್ಲ ನಿಮ್ಮನ್ನು ದೋಚಬೇಡಿ ಅಂತ. ನೀವೇ ಹೇಳಿ. ಅವನು ತನ್ನ ಬುದ್ಧಿನ ಉಪಯೋಗಿಸ್ತಿದ್ದಾನೆ, ಅದಕ್ಕೆ ಅಂತ ಒಂದು ಶಿಕ್ಷೆ ಇದೆ. ಎಲ್ಲಿ ತಪ್ಪಿಸ್ಕೊತಾನೆ? ನಮಗ್ ಮಾಡೋಕ್ ಬರಲ್ಲ, ನಾವು ಮಾಡಲ್ಲ, ಮಾಡದೇ ಇರೋದೇ ಉತ್ತಮ ಅಷ್ಟೆ. ಆದ್ರೂ ನಾವು ಭಗವಂತನನ್ನ ನಿಂದಿಸ್ತೇವೆ. ಭಗವಂತ ಮಾತ್ರವೇ ಕಾಪಾಡತಕ್ಕಂಥದ್ದು. ಆ ಭಗವಂತ ಈ ರೂಪದಲ್ಲಿರ್ತಾನೆ. ತಾಯಿ ರೂಪ, ತಂದೆ ರೂಪ, ಗುರು ರೂಪ, ಅನ್ನದಾತ ಸ್ವರೂಪ.
ಅನ್ನಂ ಪರಬ್ರಹ್ಮ ಸ್ವರೂಪಂ. ಅನ್ನವಿಲ್ಲದೆ ನಾವು ಯಾರೂ ಇಲ್ಲ. ಅದಕ್ಕೆ ಅನ್ನಪೂರ್ಣೇಶ್ವರಿ ಅಂತ ಹೇಳ್ತೇವೆ. ಶಕ್ತಿಕಾರಕ ಅಂತ ಹೇಳ್ತೇವೆ. ನಮಗೆ ಒಂದು ದೇಹಕ್ಕೆ ಶಕ್ತಿ ಬೇಕು ಅಂದ್ರೆ ಅನ್ನ ಬೇಕು. ಅನ್ನವಿಲ್ಲದೆ ನಾವು ಯಾರೂ ಇರ್ಲಿಕ್ಕಾಗೋದಿಲ್ಲ. ಆದರೆ ಇವತ್ತು ಅನ್ನದಾತರ ರೂಪದಲ್ಲೂ ಕೂಡ ಕೆಲವರೇನು ತುಂಬಾ ಜನ ವಿಷ ಇಡೋಕ್ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ತುಂಬಾ ಜನ ಬೆಳೆ ತೆಗೆದು ಬಿಡಬೇಕು, ಬೇಗ ತೆಗೆದು ಬಿಡಬೇಕು, 90 ದಿನದಲ್ಲಿ 30 ದಿನದಲ್ಲಿ ಹೈ ಟೆಕ್ನಾಲಜಿ ಬಳಸಬೇಕು, ಹೈ ಪೆಸ್ಟಿಸೈಡ್ಸ್, ರಾಸಾಯನಿಕಗಳು, ಮದ್ದುಗಳು. ಇವತ್ತು ನಮ್ಮ ಭಾರತದಲ್ಲಿ ನೀವು ನಂಬಲ್ಲ, ಇಲ್ಲಿ ಮಾರತಕ್ಕಂಥ ಗಾಡಿಯಿಂದ ಹಿಡಿದು ಪ್ರತಿಯೊಂದು ವಸ್ತುವು ಕಲಬೆರಕೆ ಆಗ್ಬಿಟ್ಟಿದೆ. ತಿನ್ನುವ ಅನ್ನ ಅಂತೂ ಕೇಳಲೇಬೇಡಿ, ಭಯ ಆಗುತ್ತೆ. ಎಲ್ಲದಕ್ಕೂ ಆ ಮದ್ದು ಅವನು ತಗೊಂಡ್ರೆ ಸತ್ತೋಗ್ತಾನೆ. ಮುಖಕ್ಕೆ ಬಟ್ಟೆ ಕಟ್ಕೊಂಡು ಮಾಸ್ಕ್ ತಗೊಂಡು ಎಲ್ಲದಕ್ಕೂ ಇಂಜೆಕ್ಷನ್ಗಳಂತೆ, ಕಲಬೆರಕೆ. ನೀವ್ ಏನ್ ತಿನ್ಲಿಕ್ಕೆ ಹೋದ್ರೂ ಭಯ ಆಗುತ್ತೆ. ಮುಖ್ಯವಾಗಿ ಪ್ಯಾಕೇಜಿಂಗ್ ಡ್ರಿಂಕ್ ಅನ್ನೋದೇ ಕುಡಿಬೇಡಿ ಮಕ್ಕಳೇ. ಚಾಕ್ಲೇಟ್ಗಳು, ಕ್ರೀಮ್ಸ್ಗಳು, ಬಾಡಿಗೆ ಹಚ್ಚೋ ಲೋಷನ್ಸ್ಗಳು. ದಯಮಾಡಿ ನಾನು ಈ ಭೋಗಿ ಹಬ್ಬಕ್ಕೆ ನಿಮಗೊಂದು ಕರೆ ಕೊಡ್ತೇನೆ. ಭೋಗಿ ಹಬ್ಬ ಅಂದ್ರೆ ಶುದ್ಧಿ, ಇರೋ ಕಸ ಎಲ್ಲ ತಗೊಂಡೋಗಿ ಸುಡತಕ್ಕಂಥದ್ದು. ಇನ್ನು ಮೇಲೆ ಎಲ್ಲರ ಹತ್ರನೂ ಒಂದು ಸಣ್ಣ ಜಾಗ ಇದೆ. ಯಾರಾದ್ರೂ ನಿಮ್ಮ ಬಂಧುಗಳಲ್ಲಿ, ಸ್ನೇಹಿತರಲ್ಲಿ, ಗೆಳೆಯರಲ್ಲಿ ಒಂದು ಬದನೆಕಾಯಿ, ಒಂದು ಆಲೂಗಡ್ಡೆ, ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಒಂದು ಬೀನ್ಸು, ಒಂದು ಟೊಮ್ಯಾಟೊ ಮನೆಗಳಲ್ಲೇ ಬೆಳೆಸ್ಕೋಬೋದು. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಟೊಮ್ಯಾಟೊ ಬೀಜ ತಗೊಬಂದು ಹಾಕಿದ್ರೆ ಟೊಮ್ಯಾಟೊ ಬರುತ್ತೆ. ನೀವು ಡೈರೆಕ್ಟ್ ಆಗಿ ಅದೇ ಬೀಜ ಹಾಕಿದ್ರೆ ಬರೋಲ್ಲ. ಗಮನಿಸಿದ್ದೀರಾ? ಅದು ಒಂದ್ರಲ್ಲೇ ಅರ್ಥ ಮಾಡ್ಕೊಳ್ಳಿ. ಭೂಮಿಯನ್ನಂತೂ ಆ ಮದ್ದುಗಳು ಹಾಕಿ ಆ ಗರ್ಭವನ್ನ ಕೆಡಿಸ್ಬಿಟ್ಟಿದ್ದಾರೆ. ಇವತ್ತು ಹುಟ್ಟೋ ಮಕ್ಕಳಲ್ಲಿ 10ರಲ್ಲಿ 7ರಿಂದ 8 ಮಕ್ಕಳು ನ್ಯಾಚುರಲ್ ಆಗಿ ಹುಡ್ತಿದಾರ ಮಕ್ಕಳೇ. ಯಾವ ಸ್ತ್ರೀಯನ್ನಾದ್ರೂ ಕೇಳಿ, ಅಮ್ಮಂದಿರನ್ನ, ನನ್ನ ಅಮ್ಮಂದಿರೋರು, ನನ್ನ ಮಕ್ಕಳು, ಅವರು ನನ್ನ ತಾಯಂದರು, ಅಕ್ಕಂದರು, PCOS ನ್ಯಾಚುರಲ್ ಬರ್ತ್ ಆಗ್ತಿದೆಯಾ? ಇದು ನಿಮಗಲ್ಲ, ನಿಮ್ಮಿಂದ ಆಗಿದ್ದಲ್ಲ, ನಿಮ್ಮ ಹಿರಿಯರು ತಿಂದ ಊಟಗಳು. ಅಂದ್ರೆ ನಾವು ತಿಂದು ನಾವು ಹೆತ್ತಿರೋ ಮಕ್ಕಳು ನೀವು. ಸೊ ನಮ್ಮ ಇಮ್ಯುನಿಟಿ, ನಮ್ಮ ರಕ್ಷಣಾ ವಲಯ ಹೊಡೆದು ಹಾಕ್ಬಿಟ್ಟಿದೆ, ಕೆಟ್ಟೋಗ್ಬಿಟ್ಟಿದೆ, ಶಕ್ತಿ ಇಲ್ಲ. ಹುಟ್ಟಿರೋ ಮಕ್ಕಳಲ್ಲಿ ನೋಡಿ, ಹುಟ್ಟೋ ಮಗುವಿಗೆ ಶುಗರ್ ಬರ್ತಿದೆ, ಹುಟ್ಟೋ ಮಗುವಿಗೆ ಕಿಡ್ನಿ ಪ್ರಾಬ್ಲಮ್, ಹುಟ್ಟೋ ಮಗುವಿಗೆ ಹೃದಯದಲ್ಲಿ ತೂತಿದೆ. ಎಲ್ಲೆಲ್ಲಿ ನೋಡಿದ್ರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು, ಮಲ್ಟಿ ಸ್ಪೆಷಾಲಿಟಿ. ಹೋದ್ರೆ ಲಕ್ಷಗಟ್ಲೆ. 10,000 ಕಟ್ರಿ ನಿಮ್ ಇಡೀ ಫ್ಯಾಮಿಲಿಗೆ ಇನ್ಶೂರೆನ್ಸ್ ಅಂತಾರೆ. 2,000 ಕೊಡಿ, ನಿಮ್ಗೆ ಇಡೀ ವರ್ಷ ಟ್ರೀಟ್ಮೆಂಟ್ ಫ್ರೀ. ಏನ್ ಜ್ವರ ಬಂದ್ರು ಬಂದು ಚೆಕಪ್ ಮಾಡಿಸ್ಕೊಳ್ಳಿ ಅಂತಾರೆ. ಏನೇನೋ ತಗೊಬಂದ್ಬಿಟ್ಟಿದ್ದಾರೆ. ನೀವು ಗಿಡ ಬಂದ್ರೆ ದೊಡ್ಡದು ಮಲ್ಟಿ ಸ್ಪೆಷಾಲಿಟಿ ನೋಡಿದ್ರೆ 200 ಸೀಟು 500 ಸೀಟು. ಒಂದು ದಿನಕ್ಕೆ ನೀವು ಅಡ್ಮಿಟ್ ಆದ್ರೆ 2ರಿಂದ 3 ಲಕ್ಷ. ಕ್ಯಾನ್ಸರ್ ಅಂತೂ ಕೇಳಲೇಬೇಡಿ. ಕಾರಣ ಏನ್ ಗೊತ್ತಾ? ಎಲ್ಲ ಮದ್ದುಗಳೇ ಆರ್ಗ್ಯಾನಿಕ್ ಆಗಿ, ನ್ಯಾಚುರಲ್ ಆಗಿ ನಾವು ಬೆಳೆಸ್ತಲೇ ಇಲ್ಲ. ಮಾತಾಡ್ಕೊಳ್ಳಿ ಮಕ್ಕಳ, ನನ್ನ ಮಾತು ಕೇಳಿ. ಈ ಕಸನೆಲ್ಲ ಹೊರಗಡೆ ಸ್ವಲ್ಪ ಕಡಿಮೆ ಮಾಡಿ. ಪ್ಯಾಕೇಜ್ ಫುಡ್ಡು, ಈ ಪ್ಯಾಕ್ಡ್ ಫುಡ್ ಏನೂ ತಿನ್ಬೇಡಿ. ಅಂಗಡಿಗೆ ಹೋಗ್ಬಿಟ್ಟು ಪ್ಯಾಕ್ಡ್ ಇದೆ, ಅದೊಂದು ಜ್ಯೂಸ್ ಇರ್ಬೋದು, ಬಿಸ್ಕೆಟ್ ಇರ್ಬೋದು, ಮೋಸ್ಟ್ ಡೆಡ್ಲಿಯೆಸ್ಟ್ ಕಾಂಬಿನೇಷನ್ಸ್. ಸಕ್ಕರೆ ಅಂತೂ ಸುರಿದಾಕ್ಬಿಟ್ಟಿದೆ. ನಂಬರ್ 1 ವಿಲ್ಲನ್ ನಮಗೆ ಸಕ್ಕರೆ. ಆಮೇಲೆ ಅಯೋಡಿನ್ ಉಪ್ಪು ಅನ್ನೋ ಹೆಸರೇನೋ ತಂದಿಟ್ಟಿದ್ದಾರೆ. ನಮ್ಮ ಹಿರಿಯರು ನ್ಯಾಚುರಲ್ ಉಪ್ಪು ತಿಂತಿದ್ರಪ್ಪ, ಕಲ್ಲುಪ್ಪು. ಹಾಗೆಲ್ಲ ನಮ್ಗೇನೂ ಆಗ್ಲಿಲ್ಲ. ಆಶ್ಚರ್ಯ. ನನಗಂತೂ ನೀವು ಮೊದಲ ಬಾರಿಗೆ ಐ ಆಮ್ ಫೀಲಿಂಗ್ ಇಟ್. ನನ್ನ ಕೈ ಅಂಗಾಲು ತಣ್ಣಗಾಗ್ತಿದೆ. ನನಗದು ಗೊತ್ತೇ ಇಲ್ಲ. ಏನೋ ಇದು ಐಸ್ ತರ ಮರಗಟ್ಟದಾಗ ಆಗ್ತಿದೆ ಅಂತ.
ನಮ್ಮ ಮನೆಗಳಲ್ಲಿ ತುಂಬಿಸಿಟ್ಕೊಂಡಿರೋ ಗ್ರಾನೈಟ್ಗಳು, ಟೈಲ್ಸ್ಗಳು. ರೆಡ್ ಆಕ್ಸೈಡ್ ಹಾಕೋತಿದ್ವಿ, ಸಗಣಿ ಮನೆ ಇತ್ತು, ಈ ಥರದ್ದು ನಾವು ನೋಡಿರ್ಲಿಲ್ಲ. ಏನ್ ಆಗ್ತಿದೆ, ನೀವು ಏನ್ ಬಳಸ್ತಿದ್ದೀರಿ, ಇದು ನಮ್ಮ ಊರಿಗೆ ಬೇಕಾ? ಇದಿಲ್ಲ. ನೀವು ನೋಡಿ ಫಾರಿನರ್ಸ್ ಅನ್ನ, ಅವರು ಕೋಟ್ ಹಾಕ್ತಾರೆ, ಟೈ ಹಾಕ್ತಾರೆ, ಒಂದು ಲಿಪ್ ಬಾಮ್ ಹಾಕ್ತಾರೆ, ಹೆಣ್ಮಕ್ಳು ಲಿಪ್ಸ್ಟಿಕ್ ಹಚ್ತಾರೆ, ಆಮೇಲೆ ಶೂ ಹಾಕ್ತಾರೆ, ಸಾಕ್ಸ್ ಹಾಕ್ತಾರೆ, ಗ್ಲೌಸ್ ಹಾಕ್ತಾರೆ. ಕಾರಣ ಏನಂದ್ರೆ ಅವ್ರೂರು ಥಂಡಿ, ಸಿಕ್ಕಾಬಟ್ಟೆ ಥಂಡಿ. ಎಲ್ಲರಿಗೂ ಗ್ಲೌಸ್ ಇಲ್ಲದೆ ಅವ್ರು ಬರೋಲ್ಲ. ಟೋಪಿ ಸಮೇತ ಹಾಕ್ತಾರೆ, ಟಕ್ ಮಾಡ್ಕೊಂಡು ಒಳಗಡೆ ಒಂದು, ಮೇಲೆ ಒಂದು, ಅದ್ರ ಮೇಲೆ ಒಂದು ಜಾಕೆಟ್ ಅಂತೆ, ಒಳಗಡೆ ಶರ್ಟ್ ಅಂತ, ಅದ್ರೊಳಗಡೆ ಬನಿಯನ್ ಅಂತೆ, ಅದ್ರ ಮೇಲೆ ಒಂದು ಕೋಟ್ ಅಂತೆ. ಯೋಚನೆ ಮಾಡಿ ನೋಡಿ. ಸಾಕ್ಸು, ಶೂ ನಮ್ಮೂರ್ದು ಅದಲ್ಲವೇ ಅಲ್ಲ. ಆದ್ರೆ ಇವತ್ತು ನಾವು ಪ್ರತಿಯೊಬ್ರು ಸಾಕ್ಸ್ ಹಾಕೊಂಡು ಓಡಾಡೋ ಮಟ್ಟಕ್ಕೆ. ಡಾಕ್ಟರ್ ನನ್ಗೆ ಹೇಳಿರೋದೇನು ಗೊತ್ತಾ? ಗುರುಗಳೇ, ಸಿಕ್ಕಾಬಿಟ್ಟೆ ಥಂಡಿ ಆಗ್ತಿದೆ, ಚೆನ್ನಾಗಿ ವಾಕಿಂಗ್ ಮಾಡ್ತಾನೆ, ತುಂಬಾ ನಾನು ಫಿಟ್ನೆಸ್ ಫ್ರೀಕ್, ಸ್ವಲ್ಪ ವಾರದಲ್ಲಿ ಒಂದು 3 ದಿನ 5 ದಿನ ಚೆನ್ನಾಗಿ ದಂಡಿಸ್ತೇನೆ ದೇಹನ, ಗಂಟೆಗಟ್ಲೆ ದಂಡಿಸ್ತೇನೆ. ನನಗೆ ಥಂಡಿ ಅನ್ನೋದೇ ನನಗೆ ಗೊತ್ತಿಲ್ಲ. ಅಂಥದ್ದು ಅಂಗಾಲಲ್ಲಿ, ಅಂಗೈಯಲ್ಲಿ ತಣ್ಣಗೆ ಐಸ್ ತರ ಆಗ್ತಿದೆ. ಹಂಗು ಲಿಂಗ ಮುದ್ರೆ ಎಲ್ಲ ಹಾಕೋತೇನೆ, ಅಗ್ನಿ ಮುದ್ರೆ ಹಾಕೋತೇನೆ, ಬೆಚ್ಚಿಗೆ ಇಟ್ಕೊಂಡಿದ್ದಾನೆ, ಇಲ್ಲ ಅಂತಲ್ಲ. ಆದ್ರೆ ಇದೆಲ್ಲ ಆಗ್ಲಿಕ್ಕೆ ಕಾರಣ ಏನ್ ಗೊತ್ತಾ? ನಮಗೆ ಗೊತ್ತಿಲ್ಲದಿರತಕ್ಕಂತ ಒಂದು, ಗೊತ್ತಿಲ್ಲದೆ ಈ ರೀತಿ ಪ್ಯಾಕೇಜ್ ಫುಡ್, ಈ ಪ್ಯಾಕ್ಡ್ ರೋಟಿ ಅಂತೆ, ಈ ಪಿಜ್ಜಾಗಳು, ಬರ್ಗರ್ಗಳು, ಇದು ನಮ್ಮೂರಿನ ಊಟ ಅಲ್ಲ. ಪ್ರತಿಯೊಂದು ಕಲಬೆರಕೆ. ನಾಟಿ ಕೋಳಿ ಹೆಸರಲ್ಲೂ ಮೋಸ. ಹೇಳ್ತಿದ್ರು ಒಬ್ರು ರೈತರು ನನಗೆ, ಗುರುಗಳೇ ಅದು ನಾಟಿ ಕೋಳಿನೇ ಅಲ್ಲ, ಅದೇ ತರನೇ ಇರುತ್ತೆ ಅಂತ. ಇನ್ನೂ ಒಂದು ನಾಟಿ ಕೋಳಿ ಹೆಸರಿನಲ್ಲಿ ಇನ್ನೊಂದು ಕೋಳಿಗಳನ್ನ ಸೃಷ್ಟಿ ಮಾಡಿ ಇಟ್ಬಿಟ್ಟಿದ್ದಾರೆ. ವರ್ಷಕ್ಕೆ ಕಡಿಮೆ ಅಂದ್ರೆ 200 ಇಂದ 250 ಮೊಟ್ಟೆ ಇಡುತ್ತಂತೆ. ಅದು ಶಿವ ನಾಟಿ ಮೊಟ್ಟೆ ತರನೇ ಇರುತ್ತೆ. ಏನಾಗ್ತಿದೆ ಮಕ್ಕಳೇ? ಪ್ರತಿಯೊಂದಕ್ಕೂ ತಿನ್ನೋ ಮೇವುಗಳು ಕೂಡ ಹೈನುಗಾರಿಕೆಯಲ್ಲಿ ದಪ್ಪ ಬಂದ್ಬಿಡ್ಬೇಕು. ಕುರಿ 4 ತಿಂಗಳಿಗೆ ಮಾರ್ಬೇಕು 15-20 ಸಾವಿರ ರೂಪಾಯಿ ಅಂತ ಹೇಳ್ಬಿಟ್ಟು, ಕಡಿಮೆ ಅಂದ್ರೂ 40 kg ಬಂದ್ಬಿಡ್ಬೇಕು 3ರಿಂದ. ಅದಕ್ಕೇನೇನೋ ಕಲಬೆರಕೆ. ಸ್ವಲ್ಪ ನನ್ನ ಅನ್ನದಾತರ ಬದಲಾಗಿ ಮಕ್ಕಳೇ, ನಿಮಗ್ ಗೊತ್ತಿಲ್ಲದೆಯೇ ನಿಮ್ಮ ನೀವೇ ಸುಟ್ಕೋತಿದ್ದೀರಿ. ನಾಳೆ ತಿನ್ನೋರೇ ಇರೋಲ್ಲ, ಯಾರೂ ಇರೋಲ್ಲ. ಊಟ ವಿಷಯ. ಇವತ್ತಿಷ್ಟು ಅನ್ನ ತಿಂತಿಲ್ಲ, ನಾನು ನೋಡ್ತಿದ್ದೇನೆ. ಅಯ್ಯೋ ಸುಮ್ಮನೆ ಸರ್, BP ಶೂಟಪ್ ಆಗುತ್ತೆ, ಶುಗರ್ ಶೂಟಪ್ ಆಗುತ್ತೆ. ಶುಗರ್ ಬಂತು ಅಂದ್ರೆ ನೀವ್ ಏನ್ ತಿಂದ್ರು. ಈಗ ತಾನೇ ಒಂದು ಬಟ್ಲು ಕಬ್ಬು ತಿಂದಿದ್ದಾನೆ, ಬೆಳಿಗ್ಗೆ ಬಿಸಿ ಬಿಸಿ ಕಬ್ಬು ಬಿಸಿ, ಐರನ್ ಕಂಟೆಂಟ್ ಅಂತ, ಹಲ್ಲುಗಳಿಗೆ ಒಳ್ಳೇದು ಅಂತ, ಬೋನ್ಸ್ಗೆ ಒಳ್ಳೇದು ಅಂತ. ನೋಡೋಣ ಈಗ ತಿನ್ಬಿಡ್ಲಿ ನೋಡೋಣ. ಕೆಲವರು ಅಯ್ಯೋ ಸುಮ್ಮನೆ ಗುರುಗಳೇ, ಶುಗರು ಹಂಗೆ ನೆತ್ತಿಗೆ ಹೊಡಿಯುತ್ತೆ ಅಂತ. ದೇಹ ದಂಡಿಸ್ತಿಲ್ಲ, ಈ ಶರೀರನ ಕಾಪಾಡ್ಕೋತಿಲ್ಲ, ನಮ್ಮ ಅನ್ನವನ್ನ ಏನ್ ತಿಂತಿದ್ದೇವೆ ಗೊತ್ತಿಲ್ಲ. ನೀವು ಏನನ್ನಾದ್ರೂ ತಗೊಳ್ಳಿ, ಅಂಗಡಿಗಳಲ್ಲಿ, ಬೇಕರಿಗಳಲ್ಲಿ ಬರೀ ಕಲರ್ಸು, ಪ್ರಿಸರ್ವೇಟಿವ್ಸು ಹಾಕಿರೋದಕ್ಕೆ ಬಣ್ಣವಾಗಿ ಕಾಣಿಸುತ್ತೆ ಅಂದ್ರೇನೆ ಭಯ. ತುಂಬಾ ರುಚಿ ಇದೆ ಅಂದ್ರೇನೆ ಭಯ ತಿನ್ನೋಕೆ. ಹೊರಗಡೆ ಒಂದು ಬೇಕರಿ, ಇನ್ನೊಂದು, ನಾನು ಯಾರು ಬೇಕರಿ ಅವ್ರನ್ನ ಇದು ಹೇಳ್ತಿಲ್ಲ, ಅವ್ರ ವ್ಯಾಪಾರಕ್ಕೆ ಕಲ್ಲು ಹಾಕ್ತಿಲ್ಲ. ಬಟ್ ಫ್ಯಾಕ್ಟ್ ಅದೇ, ನೀವು ಬಳಸ್ತಿರೋ ರಾಸಾಯನಿಕಗಳು ನೋಡಿ, ನಿಮಗೇನೋ ವ್ಯಾಪಾರ ಆಗುತ್ತೆ, ರುಚಿ ಆಗುತ್ತೆ, ಇನ್ನೊಂದಾಗುತ್ತೆ. ಬಟ್ ಇಸ್ ಇಟ್ ಫುಡ್ ಸ್ಟ್ಯಾಂಡರ್ಡ್ ಅಲ್ಲಿ ಅದಿದೆಯಾ ಅಂತ ಗಮನಿಸಿ ನೋಡಿ. ನಿಮ್ಮ ಮಕ್ಕಳಿಗೆ PCOD ಆಗ್ಬಿಟ್ಟಿದೆ. PCO ಏನೇನೋ ಥೈರಾಯ್ಡ್ ಅಂತೆ, ಟ್ಯೂಬ್ ಬ್ಲಾಕ್ ಅಂತೆ, ಫೈಬ್ರಾಯ್ಡ್ಸ್ ಅಂತೆ, ಏನೇನ್ ಆಗ್ತಿದೆ. ಗಂಡಸರಿಗೆ ಪುರುಷತ್ವ ಬಲ ಇಲ್ಲ, ಮಕ್ಕಳೇ ಆಗ್ತಿಲ್ಲ. ಗಂಡಸರಿಗೂ ಕೂಡ ಕೌಂಟಿಂಗ್ ಕಮ್ಮಿ ಆಗ್ತಿದೆ, ನೀವು ನಂಬಲ್ಲ. 3 to 4 ಬಿಲಿಯನ್ ಬಂದ್ಬಿಟ್ಟಿದೆ ಮಿಲಿಯನ್ಗೆ. ಮಿನಿಮಮ್ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ 30ರಿಂದ 40 ಮಿಲಿಯನ್ ಕೌಂಟಿಂಗ್ ಇರ್ತಿದ್ದು, ಇವತ್ತು 3 to 4 ಮಿಲಿಯನ್ ಬಂದ್ಬಿಟ್ಟಿದೆ ಮಕ್ಕಳೇ. ಅವನಿಗೆ ಅದ್ರಲ್ಲಿ ಆಸಕ್ತಿಯೂ ಇಲ್ಲ, ಸಂತಾನವೂ ಮಾಡ್ಕೋತಿಲ್ಲ, ಮದುವೆಯೂ ಮಾಡ್ಕೋತಿಲ್ಲ. ಕಾರಣ ಇವುಗಳೇ. ಆಮೇಲೆ 30ಕ್ಕೆಲ್ಲ ಮನೆ ಕಟ್ಬಿಡ್ಬೇಕು, 30ಕ್ಕೆಲ್ಲ ಸೆಟ್ಲ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಸಾಲ ಸೋಲ. ನಿಮ್ಮದಲ್ಲ ಅದು ಮನೆ.
ನೀವ್ ಅನ್ಕೊಂಡಿದೀರಾ 3 ತಿಂಗಳು ನೀವು ಕಂತು ಕಟ್ಟಿಲ್ಲ ಅಂದ್ರೆ ಬಂದ್ಬಿಡ್ತಾನೆ ಬ್ಯಾಂಕ್ ಅಕೌಂಟ್ ಸೀಸ್ ಮಾಡಕ್ಕೆ. ಬೈದಲ್ಲ, ಆ ಬೈಕ್ನೆ ಶುಗರು, ಥೈರಾಯ್ಡು, BP, ಕಿಡ್ನಿ, ಹಾರ್ಟ್ ಅಟ್ಯಾಕು, ಕೊಲೆಸ್ಟ್ರಾಲ್ ಎಲ್ಲ ತಂದು ಇಟ್ಕೊಬಿಟ್ಟಿದೀವಿ. ಯಾರಿಗೆ ತಿನ್ನು ಎಷ್ಟು ಬೋಗಸೆ, ಮಲಗೋಕೆ ಎಷ್ಟು ಜಾಗ. ನಮ್ ಹಿರಿಯರು ಯೋಚನೆ ಮಾಡ್ತಿರ್ಲಿಲ್ಲ. ನೋಡೋಣ ಕಣೋ ಅನ್ನೋರು 60 ಮೇಲೆ ಯೋಚನೆ ಮಾಡೋರು. ಇವತ್ತು ನೀವು ಹೋಗ್ತಿರೋ ವೇಗ, ಯಾರನ್ನ ಕೇಳಿದ್ರು ಹುಡುಗನ ಸಂಬಳ ಎಷ್ಟು, ಇಲ್ಲ ಹುಡುಗಿಗೆ ಸಂಬಳ ಎಷ್ಟು, ಆಸ್ತಿ ಎಷ್ಟು, ಏನೇನೋ ಬಂದ್ಬಿಟ್ಟಿದೆ. ಪ್ಲಾನ್ ಮಾಡ್ಕೊಂಡೆ ಮದುವೆ ಆಗ್ತಿದ್ದಾರೆ. ನೀನಿಷ್ಟು ದುಡಿ, ನಾನಿಷ್ಟು ದುಡಿ, ಇಬ್ರು ಸೇರಿಸ್ಕೊಂಡು ಇನ್ನೊಂದು ಇರೋ ಅಷ್ಟು ದಿನ ನೆಮ್ಮದಿಯಾಗಿರ್ಲಿಕ್ಕೆ ಎಷ್ಟು ಬೇಕು ಇಷ್ಟು ತಿನ್ನೋಣ. ದಯಮಾಡಿ ಎಲ್ಲರಿಗೂ ಹೇಳ್ತಾನೆ, ನಿಮ್ ಕಾಲಿಗೆ ಬಿದ್ದು ಹೇಳ್ತಾನೆ, ಈ ಭೋಗಿ ಹಬ್ಬಕ್ಕೆ ಒಂದು 1/4 ಎಕರೆ ಆದ್ರು, ಒಂದು 10,000 ಸ್ಕ್ವೇರ್ ಫೀಟ್ ಎಕರೆ ಜಮೀನ್ ತಗೊಳ್ಳಿ. ನಿಮಗ್ ಬೇಕಿರೋ ತರಕಾರಿ, ಹೆಂಗು ಟ್ರಾವೆಲ್ ಹೋಗ್ಬೇಕು ಅಂತಿರಲ್ವಾ, ಇಲ್ಲಿಂದ 150 ಕಿಲೋಮೀಟರ್ ಆಸುಪಾಸಲ್ಲಿ ಒಂದು 10 ಲಕ್ಷಕ್ಕೆಲ್ಲ ಸಿಗುತ್ತೆ, ಮ್ಯಾಕ್ಸಿಮಮ್ ಸಿಗುತ್ತೆ. ಸಣ್ಣ ತೋಟ ಮಾಡ್ಕೊಳ್ಳಿ. ನಿಮಗ್ ಬೇಕಿರೋ ತರಕಾರಿ, ಕ್ಯಾರೆಟ್ ಇರ್ಬೋದು, ಬೀಟ್ರೂಟ್ ಇರ್ಬೋದು, ಈರುಳ್ಳಿ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಸಣ್ಣದಾಗಿ ಗೊತ್ತಿರೋರೆ ಒಂದು ಫ್ಯಾಮಿಲಿ ಮಾಡ್ಕೊಂಡು ಒಂದು ಗಾಡಿನಲ್ಲಿ ಹೋಗಿ, ಅಣ್ಣ ತಮ್ಮ ಸ್ನೇಹಿತರು ಬಂಧುಗಳು ಎಲ್ಲೆಲ್ಲೂ ಹೋಗ್ತಿರಲ್ವಾ, ನಿಮ್ ತೋಟ 10,000 ಅಡಿನಲ್ಲಿ ಒಂದು ಸಣ್ಣ ಮನೆ ಶೆಡ್ ತರ ಹೋಗಿ ಒಂದು ಹಸು ಕಟ್ಟಿ, ಯಾವ್ದಾದ್ರೂ ಹಸು ನ್ಯಾಚುರಲ್ ಆಗಿ ಮಗು ಆಗ್ತಿದ್ಯಾ ನೋಡಿ. ಎತ್ತಿಗೆ ಕೂಡ ಇಂಜೆಕ್ಷನ್ ಹಾಕ್ಬೇಕು ಮಗು ಆಗ್ಬೇಕು ಅಂದ್ರೆ ಮಕ್ಕಳೇ. ಏನ್ ಮಾಡಿ ಇಟ್ಕೊಂಡಿದ್ದೇವೆ ಮಕ್ಕಳೇ ನಾವು? ಭೋಗಿ ಹಬ್ಬಕ್ಕೆ ಈ ಕಸನೆಲ್ಲ ತೆಗಿರಿ ಮಕ್ಕಳೇ, ಈ ತರ ಆಲೋಚನೆಗಳು ತೆಗಿರಿ ಮಕ್ಕಳೇ. ಇದನ್ನ ನಾವು ಬೆಳೆಸ್ಕೊಳ್ಳೋಣ ಮಕ್ಕಳೇ. ದಯಮಾಡಿ ಹೇಳ್ತಾನೆ, ಏನ್ ತಿಂತಿದ್ದೀರಿ, ಇನ್ಮೇಲೆ ಆರೋಗ್ಯವಂತ ಆಲೋಚನೆ ಮಾಡೋಣ, ಆರೋಗ್ಯವಾಗಿ ಬದುಕೋಣ. ಆಮೇಲೆ ಬದುಕಿದ್ರೆ ರಾಜ್ಯ ಆಳೋಣ, ಬೆನ್ಸ್ ತಗೊಳ್ಳೋಣ, ಇನ್ನೊಂದು ತಗೊಳ್ಳೋಣ. ನಿಮ್ ಕೈ ಮುಗಿತಾನೆ. ನೀವಿಲ್ಲ ಜಗತ್ತೇ ಇಲ್ಲ, ನೀವಿಲ್ಲ ನಿಮ್ ಮಕ್ಕಳಿಲ್ಲ, ನೀವಿಲ್ಲ ನಿಮ್ ಯಜಮಾನ್ರಿಲ್ಲ, ನೀವಿಲ್ಲ ನಿಮ್ ಹೆಂಡತಿ ಇಲ್ಲ, ನೀವಿಲ್ಲ ನಿಮ್ಮ ಅಮ್ಮ ಅಪ್ಪ ಇಲ್ಲ, ನೀವಿಲ್ಲ ದೇವರು ಇಲ್ಲ, ಈ ಗುರು ಇನ್ನೆಲ್ಲಿ ಮೊದಲು ನೀವು ಚೆನ್ನಾಗಿರಿ. ಸ್ವಲ್ಪ ರೈತ ಬಂಧುಗಳು, ನನ್ನ ಅನ್ನದಾತರು ಎಲ್ಲ ಒಂದು 10 ಜನ ಒಂದು ಸಣ್ಣ ಟೀಮ್ ಮಾಡ್ಕೊಳ್ಳಿ. ಪರವಾಗಿಲ್ಲ, ಒಂದು 10 ರೂಪಾಯಿ ಜಾಸ್ತಿ ಕೊಡ್ತೇವೆ ನಾವು, ಇನ್ನೂ 10 ರೂಪಾಯಿ ಜಾಸ್ತಿ ಕೊಡ್ತೇವೆ. ಕಸ ಇಷ್ಟು ತಿನ್ನೋ ಬದಲು ರಸ ಇಷ್ಟು ತಿನ್ನೋಣ, ಇಷ್ಟೇ ತಿನ್ನೋಣ. ಶುದ್ಧ ತುಪ್ಪದ ಹೆಸರಲ್ಲೂ ಮೋಸ, ಜೇನು ತುಪ್ಪದ ಹೆಸರಲ್ಲೂ ಮೋಸ. ಯಾವುದು ನೀವು ತಿಂತಿದ್ದೀರಿ ಅನ್ನೋದು ಗೊತ್ತಾಗ್ತಿದೆಯಾ? ಈಗೆಲ್ಲ ಯೂಟ್ಯೂಬ್ ನಲ್ಲಿ ತುಂಬಾ ತಾಯಂದ್ರು ಅಡಿಗೆ ಮಾಡೋದು ಹೇಳ್ಕೊಡ್ತಾರೆ. ಮನೇಲೆ ಮಾಡ್ಕೊಳ್ಳೋಣ, ಒಂದು ಬ್ರೆಡ್ ಮಾಡ್ಕೊಳ್ಳೋಣ, ಇನ್ಸ್ಟೆಂಟ್ ದೋಸೆ ಮಾಡ್ಕೊಳ್ಳೋ ತರ ಮಾಡ್ಕೊಳ್ಳೋಣ. ಇದೆ ಆರ್ಗ್ಯಾನಿಕ್ ಆಗಿ ಬೆಳೆಸ್ಲಿಕ್ಕೆ ಒಂದ್ ಸ್ವಲ್ಪ ಬದಲಾವಣೆ ತಗೊಳ್ಳಿ ಮಕ್ಕಳೇ. ಬೇಡ ಮಕ್ಕಳೇ, ಏನೋ ಬೆಳೆದು ಏನೋ ತಿನ್ನಿಸ್ಬಿಟ್ಟು, ಸರಿ ನೀವಾದ್ರೂ ನೆಮ್ಮದಿಯಾಗಿದ್ದೀರಾ? ಯಾರಾದ್ರೂ ರೈತರುಗಳು ನಮ್ಮ ಕರ್ನಾಟಕದಲ್ಲಿ ಕೋಟೀಶ್ವರ ಯಾರನ್ನಾದ್ರೂ ತೋರಿಸಿ. ಯಾರೋ ಬ್ಲ್ಯಾಕ್ ಮನಿ ಇಟ್ಕೊಂಡಿರೋರು ಏನೋ ಮಾಡ್ಕೊಂಡಿದ್ದಾರೆ, ಅವ್ರ ಕತೆ ಬಿಡಿ, ಏನೋ ಆಗ್ತಿರ್ತಾರೆ. ಅಂಬಾನಿ ತನ್ನ ತೋಟದಿಂದ 100 ಕೋಟಿ ವರ್ಷಕ್ಕೆ ಆದಾಯ ಪಡಿತಿದ್ದಾರೆ, ಹಾಗೆ ಈಗ ಅದೆಲ್ಲ ಬಿಡಿ, ಅದೆಲ್ಲ ಸುಳ್ಳು. ಅವ್ರಿಗೆ ಅದೆಲ್ಲ ಲೆಕ್ಕಕ್ಕೆ ಇಲ್ಲ. ನಾವು ನಮ್ಮ ಒಂದು ಕಮ್ಯುನಿಟಿ ಮಾಡ್ಕೊಳ್ಳಿ ಮಕ್ಕಳೇ. ನೀವು ನಂಬಲ್ಲ, ನಮ್ಮದೊಂದು ಕಡಿಮೆ ಅಂದ್ರೂ 1000 ಮಂದಿಯ ಕಮ್ಯುನಿಟಿ ಇದೆ ವಾಟ್ಸಪ್ ಅಲ್ಲೇ. ಅಲ್ಲೊಂದು ಯೂಟ್ಯೂಬ್, ಇನ್ನೊಂದು ನಮ್ಮನ್ನು ನೋಡಿ ನಮ್ಮದೇ ಗ್ರೂಪ್ ತಗೊಂಡು ಇನ್ನೊಬ್ರು ಯಾರ್ಯಾರು ಮಾಡಿದ್ದಾರೆ ಅಂತ, ಇರ್ಲಿ ಚೆನ್ನಾಗಿರ್ಲಿ, ಒಳ್ಳೆ ಮೆಸೇಜ್ ಹೋಗುತ್ತಾ ಅಂತ. ಹಾಗೆ ರೈತರುಗಳಾಗ್ಬಿಟ್ಟು ನಿಮ್ಮ ಹತ್ರನೇ ತಗೊಳ್ಳೋ ಅಂತವ್ರನ್ನ ಕಮ್ಯುನಿಟಿ ಮಾಡಿ. ಆರ್ಗ್ಯಾನಿಕ್, ಶುದ್ಧವಾಗಿ ಮದ್ದು ಹಾಕಿಲ್ಲ, ಭತ್ತ ನೀಟಾಗಿ ಕುಟ್ಟಿ ತೆಗೆಯುವಂಥದ್ದು, ಅನ್ಪಾಲಿಶ್ಡ್ ರೈಸ್ ತಿನ್ನುವಂಥ ಒಂದು ಸಣ್ಣ ಅಭ್ಯಾಸ. ನವಣೆ, ಸಜ್ಜೆ, ಸಾಮೆ ಈ ಥರ ಸಿರಿಧಾನ್ಯ ಸ್ವಲ್ಪ ಬಳಸ್ಕೊಳ್ಳುವಂಥದ್ದು ಒಂದು. ಆ ತರಕಾರಿಗಳಿಗೆ ಮದ್ದು ಹಾಕದೆ, ಹಣ್ಣುಗಳಿಗೆ ಮದ್ದು ಹಾಕದೆ. ನೀವು ನಂಬಲ್ಲ ಮಕ್ಕಳೇ, ಮೊನ್ನೆ ಒಬ್ರು ನನಗೆ ತುಂಬಾ ದೊಡ್ಡ ಅಧಿಕಾರಿ, ಶಿಪ್ ಯಾರ್ಡ್ ಅಲ್ಲಿ ಅವರು ಎಕ್ಸೈಸ್ ಡಿಪಾರ್ಟ್ಮೆಂಟ್, ನಾರ್ಕೋಟಿಕ್ಸು, ಡ್ರಗ್ಸು ಈ ತರದ್ ಏನೇನೋ ಶಿಪ್ಪಿಂಗು ಇದು ಹೋಗ್ತಿರ್ತವೆ ಬರ್ತಿರ್ತವೆ. ಒಂದು ಕಂಟೈನರ್ ಆಪಲ್ ಬಂದಿದೆ. ಅವ್ರು ಹೇಳ್ತಿದ್ರು, 1 ತಿಂಗಳಾಗಿದೆ ಗುರೂಜಿ ಅಲ್ಲಿಂದ ಬಿಟ್ಟು ಇಲ್ಲಿಗೆ ಬಂದು ತಲುಪೋಕೆ. 1 ತಿಂಗಳು. ಅದನ್ನ ಇಳಿಸಿ ಎಲ್ಲ ಸೆಪರೇಷನ್ ಮಾಡಿ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತ ಮಾಡ್ತಾರೆ ಸೈಜ್ ಮೇಲೆ.
ಒಂದು ವಾರ ಆಗುತ್ತೆ. ಆಮೇಲೆ ಇಡೀ ರಾಜ್ಯ ಎಲ್ಲ ದೇಶದ ಮೂಲೆಗೆ ಆ ಆಪಲ್ ಹೋಗುತ್ತೆ. ಒಂದು ಸಪರೇಷನ್ ಮಾಡೋಕೆ ಒಂದು ವಾರ ಆಗುತ್ತೆ. ಆಮೇಲೆ ಅದು ಹೋಲ್ಸೇಲ್ ಮಾರ್ಕೆಟ್, ಅಲ್ಲಿಂದ ರಿಟೇಲ್ ಮಾರ್ಕೆಟ್, ಅಲ್ಲಿಂದ ಪಬ್ಲಿಕ್ಗೆ ಹೋಗುತ್ತೆ. 60 ದಿನ ಆದರೂ, ಹೆಚ್ಚು ಕಡಿಮೆ 45ರಿಂದ 60 ದಿನ ಆದರೂ ಆಪಲ್ ಕೆಡಲ್ಲ. ಕಾರಣ ಅವ್ರು ಹಾಗೆ ಹೇಳ್ತಾರೆ, ಇವತ್ತು ಈ ಗರ್ಭದೋಷಕ್ಕೆ, ಈ ಒಂದು ಕ್ಯಾನ್ಸರ್ಗಳಿಗೆ ಆ ಮದ್ದುಗಳೇ ಅಷ್ಟು ದಿನ ಕೆಡದೆ ಇರುತ್ತೆ ಮಕ್ಕಳೇ. ಅಷ್ಟು ದಿನ ಒಂದು ಆಪಲ್ ತಗೊಂಡ್ರೇನೆ ಇಷ್ಟು ಅನ್ನುವುದಾದರೆ ಯೋಚನೆ ಮಾಡಿ ನೋಡಿ. ದಯಮಾಡಿ ಆಪಲ್ ತಿನ್ನೋಕೆ ಭಯ ಬಂದ್ಬಿಟ್ಟಿದೆ, ದ್ರಾಕ್ಷಿ ತಿನ್ನೋಕೆ ಭಯ ಬಂದ್ಬಿಟ್ಟಿದೆ, ಏನ್ ತಿನ್ನೋಕು ಭಯ ಬಂದ್ಬಿಟ್ಟಿದೆ ಮಕ್ಕಳೇ. ಏನು ತಿನ್ನೋಕು ಕೂಡ ಭಯ ಬಂದ್ಬಿಟ್ಟಿದೆ. ಹೇಗೋ ಬೆಳೆದು ಬಿಡೋಣ, ಹೇಗೋ ಸರಿ. ನೀವು ಕೋಟೀಶ್ವರರಾಗಿದ್ದೀರಾ ಹೇಳ್ಬಿಡಿ. ಯಾರಾದ್ರೂ ಒಬ್ಬ ರೈತ ಸಾಲ ಮಾಡದೆ ನೀವು ಬ್ಯಾಂಕಲ್ಲಿ ಟ್ರ್ಯಾಕ್ಟರ್ ಇರ್ಬೋದು, ಜಮೀನ್ ಅಡ ಇಟ್ಟು ಸಾಲ ತಗೊಂಡಿದ್ದೀರಿ, ಅದಕ್ಕೊಂದು ವ್ಯವಸ್ಥೆ ದಯಮಾಡಿ ಒಂದು 10 ಜನ ನೀವು ಕಮ್ಯುನಿಟಿ ಮಾಡ್ಕೊಳ್ಳಿ. ನಿಮಗೆ ಅಂತ ಸ್ನೇಹಿತರು, ಆತ್ಮೀಯರು, ನಾನಿದ್ದೇನೆ, ನಾನು ತಗೋತೇನೆ, ನನ್ನ ಮೂಲಕ ಇನ್ನೂ ಒಂದು 50 ಜನ ತಗೋತಾರೆ. ನಮ್ಗೂ ರವಿಶಂಕರ್ ಗುರುಜಿ ಮನೆಗೆ ಹೋಗ್ತಿದೆ ತರಕಾರಿ ಸೊಪ್ಪು ಅಂತ ಹೇಳಿ, ಬಾಳೆಹಣ್ಣು ಅಂತ ಹೇಳಿ. ಕಮ್ಯುನಿಟಿ ಮಾಡ್ಕೊಳ್ಳಿ. ನಿಮ್ಮ ಕಮ್ಯುನಿಟಿನಲ್ಲಿ ಒಂದು 100 ಜನ ಇದ್ದಾರೆ, ಎಷ್ಟು ಜನಕ್ಕೆ ಬಾಳೆಹಣ್ಣು ಬೇಕು ವಾರಕ್ಕೆ, ಈ ಥರದ್ದು ಒಂದು ಡಿಸೈನ್ ಮಾಡಿ. ಅಷ್ಟು ಗೊನೆ ಒಬ್ರು ಬೆಳೆಸಿದ್ದೀವಿ ನಮ್ಮ ಇದ್ರಲ್ಲಿ, ಜಾಸ್ತಿ ಬೆಳೆಸೋದು ಬೇಡ. ನಮ್ಮ ಕಮ್ಯುನಿಟಿನಲ್ಲೇ ಯಾರ್ದೋ ಮದುವೆ ಫಂಕ್ಷನ್, ಬಾಳೆ ಎಲೆ, ಬಾಳೆ ದಿಂಡು, ಈ ರೀತಿದೊಂದು ಆಲೋಚನೆ ಮಾಡಿ ಬೆಳೆಸ್ಬಿಡೋಣ. ಇಷ್ಟಕ್ಕೂ ಬೆಳೆಸ್ಬಿಡೋದು ಅದಕ್ಕೆ ಬೆಲೆ ಇಲ್ದಿದ್ದ ಹಾಗೆ ಮಕ್ಕಳೇ. ಮೊನ್ನೆ ನನ್ನ ತೋಟದ ಪಕ್ಕದಲ್ಲಿ ನನ್ನ ಆತ್ಮೀಯರು ಬಾಳೆ ಹಾಕಿದ್ದಾರೆ, ಕಟಾವ್ಗೆ 3 ರೂಪಾಯಿ ಕೇಳ್ತಿದ್ದಾರೆ. ಬೆಲೆನೇ 3 ರೂಪಾಯಿ ಬಂದ್ಬಿಟ್ಟಿದೆ, ಇನ್ನೆಲ್ಲಿ ಕಟಾವ್ಗೆ, ಹಾಗೆ ಬಿಟ್ಬಿಡಿ ಅಂದ್ಬಿಟ್ಟಿದ್ದಾರೆ. ಸೊ ಸಪ್ಲೈ ಈಕ್ವಲ್ ಟು ಡಿಮ್ಯಾಂಡ್, ಡಿಮ್ಯಾಂಡ್ ಈಕ್ವಲ್ ಟು ಸಪ್ಲೈ. ಸ್ವಲ್ಪ ರೈತ ಬಂಧುಗಳು, ನನ್ನ ಅನ್ನದಾತರಲ್ವಾ ನೀವು, ನಮಗೆ ಅನ್ನ ಹಾಕೋರಲ್ವಾ, ಇದರ ಬಗ್ಗೆಯೂ ನೀವೊಂದು ಕಮ್ಯುನಿಟಿ ಮಾಡಿ ನೋಡಿ, ಖಂಡಿತ ಆಗುತ್ತೆ. ಕ್ರಾಂತಿ ಇದೆ. ಯಾರನ್ನೂ ನೆಚ್ಕೊಂಡು ಯಾರೋ ಬರ್ತಾರೆ, ಅವ್ರು ಬಿಡಿ ಸ್ವಾಮಿ, ಅವರು ದೋಚೋರು ಚೆನ್ನಾಗೇ ಇರ್ತಾರೆ, ಬಿಟ್ಬಿಡಿ. ನಮಗ್ ದೋಚಕ್ ಬರೋಲ್ಲ, ಭಗವಂತ ಹೇಳಿಲ್ಲ ನಮ್ಮನ್ನ ದೋಚಿ ಅಂತ, ನಮಗ್ ಬರೋಲ್ಲ. ಹುಟ್ಟು ಗುಣ ಸುಟ್ಟರೂ ಬಿಡೋದಿಲ್ಲ. ಬಂಗಾರ ಬಂಗಾರವೇ, ನೀವೆಲ್ಲ ಬಂಗಾರ. ಅವ್ರ ಕಾಗೆ ಬಂಗಾರ ಮುಖವಾಡ ಹಾಕೊಂಡು ದೋಚ್ತಿದ್ದಾರೆ. ಕಬ್ಬೇ ಬೆಳೆಸಬೇಡಿ ಮಕ್ಕಳೇ, ನೇರ ಹೇಳ್ತೀನಿ, ಕಬ್ಬೇ ಬೆಳೆಸಬೇಡಿ. ಈ ಕಳ್ಳರ ಕೊಂಪೆಗೆ ಕೊಡೋದು ತೂಕದಲ್ಲೂ ಮೋಸ, ದುಡ್ಡು ಕೊಡೋವಾಗ್ಲೂ ಮೋಸ. ಏನಾದ್ರೂ ಮಾಡ್ಕೋ ಹೋಗು. ಅಷ್ಟು ನೀರು ನಾನು ಕಬ್ಬಿಗೆ ಯಾಕೆ ಬಳಸ್ಬೇಕು? ಸಕ್ಕರೆ ಪಾಯ್ಸನ್ ಇಡ್ತಿದೀವಲ್ವ, ಬೇಡವೇ ಬೇಡ. ಎಲ್ಲರ ತೋಟದಲ್ಲೂ ಪಾಮ್ ಜಾಗ್ರಿ ಇಸ್ ವೆರಿ ಗುಡ್ ಅಂತಾರೆ, ತಾಳೆ ಮರದ ಬೆಲ್ಲ ತುಂಬಾ ಒಳ್ಳೇದು ಅಂತಾರೆ. ಅದನ್ನ ಹಾಕಿ, ಒಂದ್ 4 ಗಿಡ ಈ ತರದ್ದು ಹಾಕಿ. ನಾನು ನಿಮ್ಗೆ ಹೇಳೋಷ್ಟು ದೊಡ್ಡವನಲ್ಲ, ನನಗೆ ಬರೋದಿಲ್ಲ. ನಾನು ರೈತನಲ್ಲ, ರೈತನ ಕುಟುಂಬದಿಂದ ಬಂದವನು. ನಿಮ್ಮ ತರದೇ ಹಿರಿಯರ ಹತ್ರ, ರೈತ ಬಂಧುಗಳ ಜೊತೆ ಕುಳಿತುಕೊಂಡು ಮಾತಾಡ್ತಿದ್ರೆ ಬೆಂಕಿ ಇಟ್ಟಾಗ ಆಗುತ್ತೆ. ಏನು ತಿಳ್ಕೊಂಡಿಲ್ವೇ ಭಗವಂತ? ತಿಳಿಯೋದು ಬ್ರಹ್ಮಾಂಡವಿದೆ, ನಿಮ್ಮಿಂದ ತಿಳಿಯೋದು ತುಂಬಾ ಇದೆ. ನಿಮಗೆ ತಿಳಿದಷ್ಟು ನಮಗ್ ಗೊತ್ತಿಲ್ಲ. ಸತ್ಯ ಹೇಳ್ತಾನೆ. ಒಂದ್ 100 ಮಂದಿ ಪಪ್ಪಾಯ ಬೇಕು, ಆ 100 ಮಂದಿ ಕುಟುಂಬ, ಒಂದೊಂದು ಕುಟುಂಬದಲ್ಲಿ 5 ಮಂದಿ ಇದಾರೆ ಅಂದ್ರೆ 500 ಮಂದಿ ಆಯ್ತು. ಎಷ್ಟು ಪಪ್ಪಾಯ ಬೇಕು? ನಿಮ್ ರೈತರಲ್ಲೂ ಒಬ್ಬರು ಪಪ್ಪಾಯ ಬೆಳೆಸ್ತಾರೆ, ವಾರಕ್ಕೆ 500 ಪಪ್ಪಾಯ ಹೋಗುತ್ತೆ, ಇಲ್ಲ 1000 ಪಪ್ಪಾಯ ಹೋಗುತ್ತೆ. ಆ ತರದ್ದು ದಾಳಿಂಬೆ, ಗೋವಾ, ಬೆಟ್ಟದ ನೆಲ್ಲಿಕಾಯಿ, ಈ ತರದ್ದು ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಆರ್ಗ್ಯಾನಿಕ್ ಆಗಿ ಏನೋ ನೀರು, ಚರಂಡಿ ನೀರು ಬೆಳೆಸಿರ್ತಕ್ಕಂಥದ್ದು ಕೊತ್ತಂಬರಿ ಸೊಪ್ಪು ತಗೊಳಕ್ಕೆ ಭಯ ಆಗುತ್ತೆ. ಬೆಂಗಳೂರಲ್ಲಿ ನೀವು ನಂಬಲ್ಲ, ಕೊತ್ತಂಬರಿ ಸೊಪ್ಪು ಆ ತರದ ಅಸಹ್ಯದ ಪರಮಾವಧಿಯಲ್ಲಿ ಬೆಳೆಸಿರ್ತಕ್ಕಂಥದ್ದು ತಗೊಬಂದು ಕೊಡ್ತಿದ್ದಾರೆ. ಏನೇನೋ ಮಾಡ್ತಿದ್ದಾರೆ. ನೋಡ್ಕೊಂಡು ಮಕ್ಕಳೇ, ರೈತ ಬಂಧುಗಳು, ನೀವಿದ್ರೇನೆ ನಾವು, ನಿಮ್ಮಿಂದಲೇ ನಾವು, ಎಲ್ಲರೂ ಸಮಸ್ತ ಲೋಕವು ಆನಂದವಾಗಿರ್ಬೇಕು ಅಂದ್ರೆ ಮೊದಲ ಹೆಜ್ಜೆ ನಮ್ಮಿಂದಲೇ ಆರಂಭ ಆಗಬೇಕು. ನಮ್ಮ ಕನ್ನಡದ ರೈತ ಬಂಧುಗಳಿಂದಲೇ ಆಗ್ಬೇಕು. ನಾವು ಸ್ವಾಭಿಮಾನಿಗಳಪ್ಪ, ನಮಗ್ ಮೋಸ ಬರೋಲ್ಲಪ್ಪ, ನಮಗ್ ಕಿತ್ಕೊಳ್ಳೋದು ಬರೋದಿಲ್ಲಪ್ಪ, ನಮಗ್ ದೋಚೋದು ಬರೋದಿಲ್ಲಪ್ಪ, ನಮಗೆ ದರೋಡೆ ಬರೋದಿಲ್ಲಪ್ಪ. ಯಾರೋ ಹುಟ್ಕೋತಾರೆ, 1-4 ಜನ ಇರ್ತಾರೆ, ಬಿಟ್ಬಿಡಿ.
ಇದ್ದೇ ಇರುತ್ತೆ. ಎಂಥ ಜಮೀನಾದ್ರೂ ಒಂದು ಬೋಟ್ ಕಲ್ ಸಿಗುತ್ತೆ ಅನ್ನೋ ತರ ಆಗುತ್ತೆ. ಬಿಡಿ, ಅವ್ರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡೋದು? ನಾವು ನಮ್ಮ ನಿಯತ್ತಿದೆ ಅಲ್ವಾ, ನಿಜಾಯಿತಿ ಇದೆ ಅಲ್ವಾ? ಖಂಡಿತ ನೀವು ಆ ಥರ ಒಂದು ಹೆಜ್ಜೆ ಇಟ್ಟು ನೋಡಿ. ಒಂದು ಹೆಜ್ಜೆ ಯಾರಾದ್ರೂ ಒಬ್ಬರು ರೈತರನ್ನ ಮಾರ್ಕೆಟ್ಗೆ ಕಳಿಸಿ, ಅಲ್ಲಿ ಎಷ್ಟೋ ಜನ ತಗೊಳ್ಳೋರು ಬರ್ತಾರೆ. ಅವ್ರವ್ರ ನಂಬರ್ ತಗೊಳ್ಳಿ, ಮಾತಾಡಿ, ಒಂದು ಗ್ರೂಪ್ ಮಾಡಿ, ನಾವು ಕಳಿಸ್ತೇವೆ, ವಾರಕ್ಕೊಮ್ಮೆ ಈ ಥರ ಗಾಡಿ ತಗೋ ಬರ್ತವೆ, ಆರ್ಗ್ಯಾನಿಕ್ ಆಗಿ ಬೆಳೆಸಿದೆ, ಒಂದು ಹೂ ಸಮೇತ, ದೇವರು ಹೂ ಸಮೇತ ಆ ಥರದ್ದು ಒಂದು ಮಾಡಿ ಬದುಕು ಕಟ್ಟಿದ್ದಾರೆ. ತುಂಬಾ ಜನ ಆ ಥರದ್ದು ಮಾಡ್ತಿದ್ದಾರೆ. ನಾವ್ಯಾಕೆ ಆಗ್ಬಾರ್ದು? ಕನ್ನಡದವರು ನಾವ್ಯಾಕೆ ಆಗ್ಬಾರ್ದು? ಬದಲಾಗಿ ನೀವೆದ್ದು ನಿಂತರೆ ಹಸಿರು ಸೇನೆ, ಹೇಳ್ತೇನಲ್ವಾ, ಅನ್ನದಾತರು ನೀವು, ಅನ್ನ ಬಂಧುಗಳು, ನೀವೇ ನಮಗೆ ಪ್ರತ್ಯಕ್ಷ ದೈವ. ಎಲ್ಲೋ ಗುಡಿಲಿರೋ ದೇವರು ಬಂದು ನಮ್ಗೆ ಅನ್ನ ಇಟ್ಟಿಲ್ಲ ಮಕ್ಕಳು, ನೀವೇ ನಮ್ಗೆ ಅನ್ನ ಇಟ್ಟಿರೋದು. ನಾವು ಬದುಕು ಚೆನ್ನಾಗಿ ಕಟ್ಟಿದ್ದೇವೆ. ಇವ್ರು ಯಾರು ಏನೇನೋ ತಂದು ನಿಮ್ಗೆ ತಲೆ ಕೆಡಿಸಿ ಇಳಿದಿದ್ದೆಲ್ಲ ಬಯೋಟೆಕ್ನಾಲಜಿ, ಇನ್ನೊಂದು ಅಂತ ಏನೋ ಹೇಳಿ, ಸೀಟ್ಸು ಅದು ಇದು ಅಂತ ಹೇಳಿ ಮಾಡಿಟ್ಟು ಬಿಟ್ಟಿದ್ದಾರೆ. ಅದರಲ್ಲಂತೂ ಈಗ ಯುದ್ಧ ಭೀತಿ. 100% ಹೇಳ್ತಾನೆ, ಎಲ್ಲ ರೈತರಿಗೂ ಒಂದು ಶುಭ ಸುದ್ದಿ ಹೇಳ್ತಾನೆ. ಅದು ನಾಳಿನ ಮಕರ ಸಂಕ್ರಾಂತಿಗೆ, ರೈತರ ಹಬ್ಬ ಅಲ್ವಾ, ಕೃಷಿಕರ ಹಬ್ಬ ಅಲ್ವಾ, ಅನ್ನದಾತರ ಹಬ್ಬ ಅಲ್ವಾ, ರಾಸುಗಳ ಹಬ್ಬ ಅಲ್ವಾ. ಸೊ ನಾಳೆ ಮಕರ ಸಂಕ್ರಾಂತಿಯ ಪ್ರಯುಕ್ತ ವಿಶೇಷ ಮಾಲಿಕೆ ಇದೆ, ಮಾತಾಡೋಣ. ಎಲ್ಲರೂ ಈ ಕಸನೆಲ್ಲ ತೆಗೆದು ಹಾಕೋಣ ಮಕ್ಕಳೇ. ಏನೋ ತಿಂದಿದ್ದು, ಇನ್ನೇನೋ ಮಾಡಿದ್ದು ಅದೆಲ್ಲ ಬೇಡ. ಇನ್ಮೇಲೆ ಮದ್ದಾಕದೆ ಈ ಥರದ್ದೊಂದು ಮಾಡ್ತೇವೆ ಅಂತ ಒಂದು ನೀವು ಛಲ ತಗೊಳ್ಳಿ. ಯಾವುದಕ್ಕೆ ಹೆಚ್ಚು ನೀರು ಬಳಕೆ ಆಗ್ತಿದೆ ನೀವು ನೋಡಿ, ಕಬ್ಬಿಗೆ, ಅಕ್ಕಿಗೆ. ಇವತ್ತು ಪ್ರಪಂಚದಲ್ಲಿ ಚೈನಾನ್ ಬೀಟ್ ಮಾಡಿದ್ದೇವೆ ಅಕ್ಕಿಯಲ್ಲಿ. ನಿಜವಾಗ್ಲೂ ಆ ಅಕ್ಕಿ ನಮಗಿವತ್ತು ಪ್ರಯೋಜನವ? ಅಷ್ಟು ನೀರು ಬಳಸಿ ಕಿತ್ತಾಟವ, ಜಗಳವ? ಅದು ಬಿಟ್ಟು ಸಿರಿಧಾನ್ಯ ಬೆಳೆಸಿದ್ರೆ ಎಷ್ಟು ನೀರು ಬಳಸ್ತೀವಿ ಯೋಚನೆ ಮಾಡಿ ನೋಡಿ. 1 ಕ್ವಿಂಟಲ್ ಭತ್ತ ಬೆಳೆಸ್ಲಿಕ್ಕೆ ನೀರೆಷ್ಟು, 1 ಕ್ವಿಂಟಲ್ ಸಿರಿಧಾನ್ಯ ಯಾವ್ದಾದ್ರು ಬೆಳೆಸ್ಲಿಕ್ಕೆ ನೀರೆಷ್ಟು ಅನ್ನತಕ್ಕಂಥದನ್ನ ಯಾರಾದ್ರೂ ಹಿರಿಯ ಅನುಭವಿಗಳನ್ನ ಕೇಳಿ ನೋಡಿ. ನಿಮಗೆ ಗೊತ್ತಿಲ್ಲದೇನೂ ಇಲ್ಲ, ನನಗೆ ಗೊತ್ತಿಲ್ಲ, ನಾನು ಈಗಲೂ ಹೇಳ್ತೇನೆ, ನನಗೆ ತೃಣಮಾತ್ರವೂ ಗೊತ್ತಿಲ್ಲ. ನೀವು ಹಿಮಾಲಯದ ಎತ್ತರದಷ್ಟು ಅನುಭವ, ನಿಮಗೆ ನಿಮ್ಮ ಭೂಮಿಲಿ ಏನ್ ಬೆಳಿಬೋದು ಅಂತ ಗೊತ್ತಿದೆ. ಅದರಿಂದ ದಯಮಾಡಿ ಯೋಚನೆ ಮಾಡಿ ನೋಡಿ. ಸುಮ್ಮನೆ ಕಬ್ಬು ಬೆಳೆಯೋದು, ಇವ್ರ ಕೈ ಕೊಡೋದು, ಗಲಾಟೆ ಮಾಡ್ಕೊಳ್ಳೋದು, 100 ರೂಪಾಯಿ ಕೊಡಿ, 200 ರೂಪಾಯಿ ಕೊಡಿ. ಆ ಕಬ್ಬೆ ಬೆಳೆಯಲ್ಲ, ಹೋಗಯ್ಯ, ಕಬ್ಬೆ ಬೆಳೆಯಲ್ಲ, ಬೇಡವೇ ಬೇಡ. ಈ ಡಿಸಿಷನ್ ತಗೊಂಡು ನೋಡಿ. ನೀವು ಸುಮ್ಮನೆ ನೀರು ಕಷ್ಟಪಟ್ಟು ಅಲ್ಲಿ ತೂಕದಲ್ಲಿ 20% ಮೋಸ, ಬೆಲೆಯಲ್ಲಿ ಅವನು ಕೊಟ್ಟಾಗ ಭಾರಿ ದಗಲ್ಬಾಜಿ. ಅವ್ರುಗಳು ದೊಡ್ಡವರಾಗಿದ್ದಾರೆ, ಅವ್ರಿಗೆ 100 1000 ಕೋಟಿ ಬ್ಯಾಂಕ್ಗಳು ಸಾಲ ಕೊಡುತ್ತೆ. ನಿಮ್ಗೊಂದು 10,000 ಕೊಟ್ಟಿದ್ರೆ ಮನೆ ಮುಂದ್ಗಡೆ 3 ಕಂತು ಕಟ್ಟಿಲ್ಲ ಅದೇ ಜಮೀನನ್ನ ಸೀಸ್ ಮಾಡಕ್ ಬರ್ತಾನೆ, ಟ್ರ್ಯಾಕ್ಟರ್ನ ಸೀಸ್ ಮಾಡಕ್ ಬರ್ತಿದ್ದಾನೆ. ಹೌದು, ಇದು ಸತ್ಯ. ತುಂಬಾ ದೊಡ್ಡವ್ರದ್ದು 600 ಕೋಟಿ 700 ಕೋಟಿ ಇನ್ನೂ ಕಟ್ಟಿಲ್ಲ ಮಕ್ಕಳೇ, ನೀವು ನಂಬ್ತೀರಾ? ಒಬ್ಬೊಬ್ರು 600 ಇಂದ 700 ಕೋಟಿ ಕಟ್ಟಿಲ್ಲ, ಸುಮ್ಮನಿದ್ದಾರೆ. ಅದನ್ನ ಸ್ವಲ್ಪ ದಿನದಲ್ಲಿ NPA ಅಂತ ಮಾಡಾಕ್ತಾರೆ. ನಮ್ಮದು ಮಾಡ್ತಾರ? ರೈತರ ಸಾಲ ನಿಜವಾಗ್ಲೂ ಮನ್ನಾ ಮಾಡ್ತಾರ? ಖಂಡಿತ ಇಲ್ಲ. ಏನೋ ನಮ್ಮ ಪುಣ್ಯಾತ್ಮ ಒಂದಷ್ಟು ಸ್ವಲ್ಪ ದುಡ್ಡು, ಕೇಂದ್ರ ಸರ್ಕಾರನು ಒಂದಷ್ಟು ದುಡ್ಡು ಏನೋ ರೈತರ ಖಾತೆಗೆ ಹಾಕ್ತಿದಾರಪ್ಪ. ಅದೊಂದು ಚೂರು ಉಸಿರಾಟ. ಎಲ್ಲೋ ಒಂದು ಸಣ್ಣ ರೈತರಿಗೆ ಅದೊಂಚೂರು ತಿಂಗಳಿಗೆ 1,000 ಅಂತ ಇಟ್ಕೊಳ್ಳೋಣ. ಒಂದು ರೀತಿ ತೃಪ್ತಿ ಇದೆ ನನಗೆ. ತುಂಬಾ ತೃಪ್ತಿ ಇಲ್ಲ, ತೃಪ್ತಿ ಇದೆ. ಜಮೀನು ಇಟ್ಕೊಂಡಿರೋನ್ಗೆ ಏನೋ ಅದೊಂದು ಉಪಯೋಗ ಆಗಲಿ ಅನ್ನತಕ್ಕಂಥದ್ದು. ಆಗ್ಲಿ. ನಾಳಿನ ಸಂಚಿಕೆಗೆ ನಿಮ್ ಜೊತೆಲಿ ಮಕರ ಸಂಕ್ರಾಂತಿ ಪ್ರಯುಕ್ತ ಕಾಯ್ತಿರ್ತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ, ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು.
ನಮಾಮಿ ಶಂಕರ. ನಮಾಮಿ ಶಂಕರ. ವಿಶಾಖ ನಕ್ಷತ್ರ, ಗುರು ನಕ್ಷತ್ರ, ಗುರು ವಕ್ರ, ಜ್ಞಾನಕಾರಕ ವಕ್ರ. ಕರ್ಮಾಧಿಪತಿಯ ಮೇಲೆ ದೃಷ್ಟಿ ಇಲ್ಲ. ಕರ್ಮಾಧಿಪತಿಗೂ ಕೂಡ ಗುರುವಿನ ಮೇಲೆ ದೃಷ್ಟಿ ಇಲ್ಲ. ನಾವೇನ್ ಮಾಡ್ತಿದ್ದೇವೆ, ಸರಿಯಾದ ದಾರಿಲಿ ಹೋಗ್ತಿದ್ದೇವೆಯಾ ಇಲ್ವಾ ಅನ್ನುವುದು ಗುರುವಿಂದಲೇ ನಿರ್ಧಾರ. ಗುರು ಬಂದು ಬುಧನ್ ಮನೆಯಲ್ಲಿ ಒಂಟಿ ಗುರು, ವಕ್ರ ಗುರು, ಇನ್ನೇನಾಗುತ್ತೆ? ಜ್ಞಾನವೇ ವಕ್ರ. ತಾನು ಮಾಡಿದ್ದೆಲ್ಲ ಸರಿ, ವಿಶ್ವಸಂಸ್ಥೆ ಮಾತೆಲ್ಲ ನಾನು ಕೇಳೋದಿಲ್ಲ ಅಂತಿದ್ದಾನು. ಆ ಹುಚ್ಚ ಇಡ್ತಿರೋ ಹೆಜ್ಜೆಗೆ 3ನೇ ಮಹಾಯುದ್ಧ ನಿಶ್ಚಿತ. ಒಂದ್ ಮಿನಿಮಮ್ 3 ಕೋಟಿ ಇಲ್ಲ 7 ಕೋಟಿ ಜನಕ್ಕೆ ಆಪತ್ತು ತಂದಿಡ್ತಾನೆ ಅಂತ. ಯಾವ ಮಟ್ಟಕ್ಕೆ ಅಂದ್ರೆ ವೆನಿಜುವಾಲಾನಲ್ಲಿ ಒಂಥರ ರಕ್ತ ಕಾರುವಂತ ವಿಷ ಅಸ್ತ್ರಗಳನ್ನ ಪ್ರಯೋಗ ಮಾಡಿದ್ದಾನೆ. ರಕ್ತ ಕಾರ್ಕೊಂಡು ಸತ್ತಿದ್ದಾರೆ ಅಂತಕ್ಕಂಥದ್ದು ನೋಡಿ. ಅವರ ಟೆಕ್ನಾಲಜಿ ಹೇಗ್ ಬಳಕೆ ಆಗುತ್ತಾ ಇಲ್ವೋ ಅಂತ ಟ್ರಯಲ್ಸ್ ಎಲ್ಲ ಮಾಡಿಬಿಟ್ಟಿದ್ದಾನೆ ಯುದ್ಧದ ಹೆಸರನ್ನೇ. ಭೀಭತ್ಸ. ಒಬ್ಬ ದುರ್ಯೋಧನನಿಂದ 75 ಕೋಟಿ ಜನ ಸತ್ರು ಅನ್ನೋ ತರ ಇವರುಗಳೆಲ್ಲ ತುಂಬಾ ಹುಷಾರಾಗಿರಿ ಅಂತ ಹೇಳ್ತಾ, ಮೇಷರಾಶಿ. ಚಂದ್ರ ಗುರುಸಾರ, ಗುರುವಿನ ದೃಷ್ಟಿ ಇರೋದ್ರಿಂದ ಪರವಾಗಿಲ್ಲ. ವೃತ್ತಿ, ಉದ್ಯೋಗ, ಓಡಾಟ, ಸಮಾಧಾನ, ಪಾಲುದಾರಿಕೆ, ಸ್ನೇಹಿತರು, ಆತ್ಮೀಯರು, ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್, ಗವರ್ಮೆಂಟ್ ಪ್ರಾಜೆಕ್ಟ್ಸ್, ಟ್ರೇಡಿಂಗ್ಸು, ಹೋಲ್ಸೇಲ್ ಟ್ರೇಡರ್ಸು, ಪ್ರಾಪರ್ಟಿ ಡೀಲರ್ಸು, ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ, ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ನಲ್ಲಿ ಇರ್ತಕ್ಕಂಥವ್ರಿಗೆ ಅದ್ಭುತವಾದಂತ ಒಂದು ಬೆಳಕಿನ ದಿನ. ವೃಷಭ ರಾಶಿ. ಗುರು 2ನೇ ಮನೆ. ಡಾಕ್ಟರು, ಟೀಚರು, ಲಾಯರು, ಅಡ್ವೈಸರು, ವೈದಿಕ, ಇಂತಹ ಒಂದು ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಒತ್ತಡಗಳ ಛಾಯೆ. ತುಂಬಾ ಒಳ್ಳೆಯವರಿಗೆ ಈ ಕಾಲ ಎಲ್ಲಿ ಬಿಡುತ್ತೆ ಸ್ವಾಮಿ? ಭಗವಂತನೇ ಹೇಳ್ಬಿಟ್ಟಿದ್ದಾರೆ, ನೀನು ಯಾರು ಒಳ್ಳೆಯವನಾಗಿರು ಅಂದಿದ್ದಾನೆ. ನೆನಪಿಟ್ಟುಕೊಳ್ಳಿ. ಈ ಕಣ್ಣ ಕೊಡೋದು, ಈ ಕಣ್ಣ ತೋರ್ಸೋ ಅನ್ನೋ ಇದೆಲ್ಲ ಇಲ್ಲ. ಭಗವಂತ ಎಲ್ಲೂ ಹೇಳಿಲ್ಲ ಮಕ್ಕಳೇ. ಕೃಷ್ಣನೇ ಹೇಳಿದ್ದಾನೆ, ನಿನ್ನ ಮಗನೇ ಯುದ್ಧ ಅಂತ ಬಂದಾಗ, ಯುದ್ಧದಲ್ಲಿ ನಿನಗೆ ಎದುರಾಳಿಯಾಗಿ ನಿಂತಾಗ ಅವನನ್ನ ಮಗ ಅಂತ ನೋಡ್ಬೇಡ, ಎದುರಾಳಿ ಅಂತ ನೋಡಿ ಒಡೆದಾಕು ಅಂತಾನೆ. ನೀವೆಲ್ಲಿ ಅಯ್ಯೋ ನನ್ನ ಗಂಡ, ಅಯ್ಯೋ ನನ್ನ ಮಗ, ಮೂರ್ಖ ಮಗ, ಮುಟ್ಟಾಳ ಮಗ, ಧೂರ್ತ ಮಗಳು, ಧೂರ್ತ ಗಂಡ, ಧೂರ್ತ ಹೆಂಡತಿ, ಧೂರ್ತ ಗುರು, ಪಕ್ಕಕ್ಕಿಡೋದಿಲ್ಲ. ಇಲ್ಲ ಸ್ವಾಮಿ, ನಿಮ್ಗೆ ಗೊತ್ತಿಲ್ಲ ಸ್ವಾಮಿ, ಒಬ್ಬನೇ ಮಗ ಸ್ವಾಮಿ, ಒಂದೇ ಮನೆ ಸ್ವಾಮಿ, ಹೀಗ ಅನ್ಕೊಂಡ್ ಕೂತ್ಕೊಳ್ಳೋದು. ಭಗವಂತ ಎಲ್ಲೂ ಹೇಳಿಲ್ಲ ಮಕ್ಕಳು, ಖುದ್ದು ಶ್ರೀಕೃಷ್ಣರೇ ಹೇಳಿದ್ದಾರೆ. ಅದಕ್ಕೆ ಹೇಳುದು, ಬೇರೆ ದೇಶಗಳಿಗೆ ಹೋದ್ರೆ ಮತ, ನಮ್ಮ ದೇಶಕ್ಕೆ ಬಂದ್ರೆ ಧರ್ಮ. ನಮ್ಮ ಧರ್ಮವನ್ನ ನಮ್ಗೆ ಹೇಳ್ಕೊಟ್ಟಿದೆ ನಮ್ಮ ಭಗವಂತ. ಹಿಂಗ್ ಬದುಕೋ, ಹೀಗಿರೋ ಅಂತ. ನಾವೆಲ್ಲಿ ಮಕ್ಕಳೇ, ವಿ ಆರ್ ಜಸ್ಟ್ ಗಿವಿಂಗ್ ಎಕ್ಸ್ಕ್ಯೂಸಸ್ ಅಂಡ್ ಲಿವಿಂಗ್. ಇದು ಆಗ್ತಿರ್ತಕ್ಕಂಥ ಛಾಯೆ. ಸ್ವಲ್ಪ ಬದಲಾಗ್ಬೇಕು. ನೀವು ಬದಲಾಗದಿದ್ದ ಏನೂ ಆಗೋಲ್ಲ. ನೀವು ಬದಲಾಗಬೇಕು. ಯೋಚಿಸಿ, ಈ ತರನೇ ತುಂಬಾ ಒಳ್ಳೆಯವರಾಗೋದು. ನಾನೇನ್ ಹೇಳ್ತೀನಿ, ನಿಮ್ಮನ್ನ ಕೆಟ್ಟವರಾಗಿ ಅಂತ ಹೇಳ್ತಿಲ್ಲ. ಅವನ್ ಕೆಟ್ಟವನ್ ತೊಂದರೆ ಕೊಡ್ತಿದ್ದ ಅಂದ್ರೇನೆ ನಿಂತ್ಕೋಬೇಕಾಗುತ್ತೆ. ಸಿಸ್ಟಮ್ ಹ್ಯಾಸ್ ಟು ಬಿ ಚಾಲೆಂಜ್ಡ್. ಅದೊಂದು ನೋಡ್ಕೊಳ್ಳಿ ಅಷ್ಟೇ. ಮಿಥುನ ರಾಶಿ. ಪಂಚಮದಲ್ಲಿ ಚಂದ್ರ ಗುರುಸಾರ, ಪಂಚಮ ಸ್ಥಾನವನ್ನ ಗುರು ನೋಡ್ತಿದ್ದಾನೆ. ಲಗ್ನಸ್ಥ ಗುರು ಒಂಥರ ವನವಾಸವೇ, ಒಂಟಿ ಗುರು ಬೇರೆ. ಅದೃಷ್ಟಕ್ಕೆ ಬುಧ ನೋಡ್ತಿದ್ದಾನೆ, ಕುಜ ನೋಡ್ತಿದ್ದಾನೆ. ಟೆಕ್ನಿಕಲ್ ಲೈನ್, ಟೆಕ್ನಿಕಲ್ ಅಸಿಸ್ಟೆಂಟ್, ಎಡಿಟಿಂಗು, ಡಿಸೈನಿಂಗು, ಅಡ್ವೈಸರು, ಲೀಗಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಪ್ರಾಪರ್ಟಿ ಅಡ್ವೈಸರ್, ಇಂತಹ ಒಂದು ವೃತ್ತಿ ಉದ್ಯೋಗ ತುಂಬಾ ಅನುಕೂಲ. ಅಡ್ವೈಸರ್ಸ್ ತುಂಬಾ ದೊಡ್ಡ ರಿಸ್ಕಿನ ವ್ಯವಹಾರಗಳು ಮಾಡ್ಲಿಕ್ಕೆ ಹೋಗ್ತಾರೆ. ಕಾರಕೋ ಕಾರಕ ಭಾವನಾ ಆಸ್ತಿ ಅಂತೀವಿ. ಒಂಟಿ ಗುರುವು ಬಾಧೆ. ಶನಿಯು ಗುರು ಸಾಲದಲ್ಲಿದ್ದಾನೆ. ಅಲ್ಲ, ವೃತ್ತಿ, ಕುಟುಂಬ, ಪ್ರೊಫೆಷನ್ ಅನ್ನೋದು ಒಂದು ನೋವೇ. ತಂದೆ ಇಲ್ಲ ತಾಯಿ ಆರೋಗ್ಯದಲ್ಲಿ ಸಮಸ್ಯೆಗಳು ಸ್ವಲ್ಪ ಉಲ್ಪಣಿಸುತ್ತೆ, ಜಾಗ್ರತೆ. ಇನ್ನು ಕರ್ಕಾಟಕ ರಾಶಿ. ವೃತ್ತಿಯಲ್ಲಿ ಒಂದು ಸಣ್ಣ ಪರಿಶ್ರಮ, ಸಣ್ಣದಾಗಿ, ತುಂಬಾ ದೊಡ್ಡದೇನಿಲ್ಲ. ಬಟ್ ಮಾತೃ ಸುಖ, ಮಾತೃಸ್ಥಾನದಲ್ಲಿ ಚಂದ್ರ ಬ್ಯೂಟಿಫುಲ್. ಗುರುದೃಷ್ಟಿ, ಮಾತೃ ಸುಖ, ಹಿರಿಯರ ಆಶೀರ್ವಾದ, ಹಿರಿಯರ ಇಂದ ಸಹಯೋಗ, ಅದೊಂದು ಸಾಕು ಮಕ್ಕಳೇ. ಎಲ್ರಿಗೂ ಒಳ್ಳೆ ತಾಯಿ ಸಿಗೋಲ್ಲ, ಗಟ್ಟಿ ತಾಯಿ ಸಿಗೋಲ್ಲ, ದೃಢವಂತ ತಾಯಿ ಸಿಗೋಲ್ಲ. ಕರ್ಕಾಟಕ ರಾಶಿಯವರಿಗೆ ಅದೊಂದು ಯೋಗ. ಒಳ್ಳೆ ಅಮ್ಮ,
ಒಳ್ಳೆ ಅಮ್ಮ, ಬಲವಾದ ಅಮ್ಮ, ಧೈರ್ಯದ ಅಮ್ಮ, ಸ್ಥೈರ್ಯದ ಅಮ್ಮ. ಸೊ ನಿಮ್ಗೆ ಅದೊಂದೇ ಸಾಕು ಗೆಲುವು ನಿಮ್ಮದು. ಇನ್ನು ಸಿಂಹ ರಾಶಿ, ಚಂದ್ರ ಗುರುಜಾರದಲ್ಲಿದ್ದು ಗುರು ಲಾಭದಲ್ಲಿದ್ದಾನೆ. ಬ್ಯೂಟಿಫುಲ್. ಗುರುವಿಗೆ ಸಂಬಂಧಪಟ್ಟಂತ ವೃತ್ತಿಗಳು, ಟೀಚಿಂಗ್, ಪ್ರೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಗೈಡಿಂಗ್, ಜುಡಿಷಿಯಲ್, ಡಾಕ್ಟರ್ಸು, ಮದ್ದುಗಳು, ಮಾತ್ರೆಗಳು, ಅಡ್ಮಿನಿಸ್ಟ್ರೇಷನ್ನು, ಲೀಡರ್ಸ್ಗೆ ಅಡ್ವೈಸ್ ಮಾಡತಕ್ಕಂಥ ಒಂದು ವೃತ್ತಿ ಉದ್ಯೋಗಗಳು ಅದ್ಭುತವಾದಂಥ ಪ್ರಗತಿ. ಬಟ್ ನಿಮಗೆ ನಾವು ದಾರಿ ತೋರಿಸೋರ್ಗೆ ದಾರಿ ಇರಲ್ಲ ಮಕ್ಕಳೇ. ಹೌದು, ಕೊಡೆಗೆ ನೆರಳು ಕೊಡೋರು ಯಾರು? ನಮಗೆ ನೆರಳು ಕೊಡುತ್ತೆ ಕೊಡೆಗೆ ಯಾರಾದ್ರೂ ನೆರಳು ಕೊಡ್ತಾರ? ಅಂಥದ್ದೊಂದು ಛಾಯೆ. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಚಂದ್ರ ಗುರುಸಾರ, ಗುರು ದಶಮದಲ್ಲಿ ಕೊಡ್ತಿದ್ದಾನೆ. ಒಳ್ಳೇದೆ. ಗುರು ವಕ್ರನಾದಷ್ಟು ಕನ್ಯಾ ರಾಶಿಯವ್ರಿಗೆ ಒಳ್ಳೇದೆ. ಜಾಕ್ಪಾಟು. ವಕ್ರವಾಗಿ ನೋಡ್ತಿದ್ದಾನೆ, ಇನ್ನೂ ಒಳ್ಳೇದೆ. ಟೀಚರು, ಪ್ರೊಫೆಸರು, ಸೈಂಟಿಸ್ಟು, ಡೇಟಾ ಸೈಂಟಿಸ್ಟು, ಇಂಜಿನಿಯರ್ಸು, ಡಿಸೈನ್ ಇಂಜಿನಿಯರ್ಸು, ಇಂಟೀರಿಯರ್ ಡಿಸೈನರ್ಸ್, ಆರ್ಕಿಟೆಕ್ಚರ್ ಡಿಸೈನರ್ಸ್, ಟೆಕ್ನಿಕಲ್ ಡಿಸೈನರ್ಸ್, ಅದ್ಭುತ ಪ್ರಗತಿ. ತುಲಾ ರಾಶಿ, ಚಂದ್ರ ನಿಮ್ಮನೇಲೆ ಗುರುಸಾರದಲ್ಲಿರೋದ್ರಿಂದ ಕಾರಕ ಭಾವನಾಸ್ತಿ ಅಂತ ಹೇಳ್ತವೆ. ಒಂಟಿ ಅಮ್ಮ ಇರಬಾರದು, ಅಮ್ಮ ಒಬ್ಳೆ ಇರಬಾರ್ದು, ಅಪ್ಪ ಇರ್ಬೇಕಲ್ಲಿ, ಇದು ರೂಲು. ಅಪ್ಪನೂ ಒಬ್ಬನೇ ಇರಬಾರ್ದು. ತುಂಬಾ ಜನಕ್ಕೆ ಗೊತ್ತಿಲ್ಲ ಜಾತಕಗಳ ಪರಾಮರ್ಶೆ ಮಾಡುವಾಗ. ಚಂದ್ರನ್ ಜೊತೆ ಯಾರಾದ್ರೂ ಇರ್ಬೇಕು, ಮಗಳೋ ಮಗನೋ. ಅವರು ನೋಡ್ಕೊಂಡು ಅಮ್ಮ ಮರ್ತು ಬಿಡುತ್ತೆ. ಮೊಮ್ಮಗುವೋ ಯಜಮಾನ್ರೋ ಯಾರಾದ್ರೂ ಒಬ್ರು ಇರ್ಬೇಕು ಅಮ್ಮ. ಸೊ ಇವತ್ತು ಚಂದ್ರ ಒಂದೇ ಇರೋದ್ರಿಂದ ಎಲ್ಲೋ ತಾಯಿ ವಿಚಾರ, ತಂದೆ ವಿಚಾರ, ಕುಟುಂಬ ವಿಚಾರ ಎಲ್ಲೋ ಒಂದು ಸಣ್ಣ ತಳಮಳ. ಒಂಟಿ ಚಂದ್ರ. ಸೊ ಒಂಥರ ಏನೋ ಕಸಿವಿಸಿ, ವೃತ್ತಿಪರವಾಗಿ ಕುಟುಂಬ ಪರವಾಗಿ ಒಂಚೂರು ಧಾವಂತಕ್ಕೆ ಒಳಗಾಗ್ತಕ್ಕಂಥದ್ದು ಒಂಚೂರು ಉಂಟು. ಏನೂ ಆಗಲ್ಲ ಮಕ್ಕಳೇ. ರಾಮರನ್ನ ನೆನೆಸ್ಕೊಂಡು ಮುಂದಕ್ಕೆ ಹೋಗಿ. ಒಂದ್ ನೆನ್ಪಿಟ್ಕೊಳ್ಳಿ, ನಮ್ಮ ಒಳ್ಳೆತನವನ್ನ ಯಾರು ಕಿತ್ಕೊಳಕ್ಕಾಗಲ್ಲ. ಹೌದು, ನಮಗೆ ಬರತಕ್ಕಂಥ ದುರ್ಯೋಗವನ್ನು ಯಾರು ಹಂಚ್ಕೊಳಕ್ಕಾಗಲ್ಲ. ಅದನ್ನ ಎರಡೂ ನಾವೇ ಅನುಭವಿಸ್ಬೇಕು. ಇವತ್ತು ಒಳ್ಳೆ ದಿನವೇ, ನಿಮ್ ಪಾಡಿಗೆ ನಿಮ್ ಕೆಲಸ ಮಾಡ್ಕೊಂಡು ಹೋಗಿ. ವೃಶ್ಚಿಕ ರಾಶಿಗೆ ಒಂದ್ ಸ್ವಲ್ಪ ತಳಮಳ, ಸ್ವಲ್ಪ ಹಣಕಾಸು ವ್ಯವಹಾರ, ಉದ್ಯೋಗ. ಗುರುವು ಅಷ್ಟಮ. ಕೊಡೋರ್ಗೆ, ತಗೊಂಡಿರೋರಿಗೆ ಟೈಮ್ಗೆ ಸರಿಯಾಗಿ ನಿಮಗ್ ದುಡ್ಡು ಬರಲ್ಲ, ಇಲ್ಲ ನೀವು ದುಡ್ಡು ಕರೆಕ್ಟ್ ಆಗಿ ಕೊಡ್ಲಿಕ್ಕೆ ಆಗೋದಿಲ್ಲ. ಇಟ್ಸ್ ಎ ಚೈನ್ ಆಫ್ ರಿಯಾಕ್ಷನ್ಸ್ ಅಂತ. ಚಂದ್ರನು 12ನೇ ಮನೆ. ಸೊ ಅಲ್ಲೊಂಥರ ಬೆಳಗ್ಗೆ ಎದ್ದಿದ್ ಲೇಟು, ಮಾಡೋ ಕೆಲಸ ಲೇಟು, ಹೋಗೋ ಕೆಲಸ ಲೇಟು, ಏನೋ ಮನಸ್ಸಿನಲ್ಲಿ ಏನೂ ಆಗೋಲ್ಲ. ಆ 12ನೇ ಮನೆಯನ್ನ ಅಷ್ಟಮ ಸ್ಥಾನದಿಂದ ಗುರು ನೋಡ್ತಾ ಧನಸ್ಥಾನವನ್ನು ನೋಡ್ತೀರಾ. ಒಳ್ಳೇದೇ ಆಗುತ್ತೆ. ನೀವು ಬಿಡಬೇಡಿ, ಇವತ್ತು ಪಟ್ಟು ಹಿಡ್ಕೊಂಡು ಮುಂದಕ್ಕೆ ಹೋಗಿ, ಖಂಡಿತ ಒಳ್ಳೇದಾಗ್ತಕ್ಕಂಥದ್ದು ವೃತ್ತಿಪರವಾಗಿ. ಧನುಸು ರಾಶಿ, ಲಾಭದಲ್ಲಿರತಕ್ಕಂಥ ಚಂದ್ರ ಗುರುಜಾರದಲ್ಲಿರೋದ್ರಿಂದ ಮೆಡಿಸಿನ್, ಫಾರ್ಮಸಿ, ನರ್ಸು, ಕಾಂಪೌಂಡರು, ಅನ್ನಪ್ರಭುಗಳು, ಗೋಶಾಲೆ, ಧರ್ಮ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು, ಗಣಿತಜ್ಞರು, ಅಕೌಂಟಿಂಗ್, ಬ್ಯಾಂಕಿಂಗ್, ಇನ್ಶೂರೆನ್ಸ್, ಜ್ಯೋತಿಷ್ಯ, ವೈದಿಕ, ಪೌರೋಹಿತ್ಯ, ಇಂತಹ ಒಂದು ವೃತ್ತಿ ಉದ್ಯೋಗ ಒಳ್ಳೆ ಮಳೆಗಾಲವೇ. ಮಕರ ರಾಶಿ, ನಿಮಗೂ ಗುರುಗೂ ಆಗೋದಿಲ್ಲ. ಸೊ ಆದ್ರಿಂದ ಗುರು ವಕ್ರ ಆಗಿರೋದ್ರಿಂದ ಒಳ್ಳೇದಾಗುತ್ತೆ ನಿಮಗೆ. ಸೊ ಈಸ್ ಆಸ್ಪೆಕ್ಟಿಂಗ್ ಯುವರ್ ಪ್ರೊಫೆಷನ್ ಹೌಸ್. ಸಪ್ತಮಾಧಿಪತಿ ದಶಮ. ಸೊ ವೃತ್ತಿಯಲ್ಲಿ ಒಂದು ಹೊಸ ಬದಲಾವಣೆ, ಹೊಸ ಚಿಂತನೆ, ಹೊಸ ಆಲೋಚನೆ ಖಂಡಿತ ಯಶಸ್ಸಿನ ಕಡೆಗೆ ಹೆಜ್ಜೆ ಇಡ್ತಕ್ಕಂಥದ್ದಾಗುತ್ತೆ. ಎಸ್ಪೆಷಲಿ ಜಾಬ್ ಕನ್ಸಲ್ಟೆಂಟ್, ಪ್ಲೇಸ್ಮೆಂಟ್ ಕನ್ಸಲ್ಟೆಂಟ್, ಟ್ರೈನಿಂಗ್ ಕನ್ಸಲ್ಟೆಂಟ್, IT ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಇನ್ನೊಬ್ಬರಿಗೆ ದಾರಿ ತೋರಿಸ್ತಕ್ಕಂಥ, ಗೈಡ್ ಮಾಡತಕ್ಕಂಥ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಇನ್ನು ಕುಂಭರಾಶಿ, ಭಾಗ್ಯದಲ್ಲಿ ಚಂದ್ರ, ಆ ಭಾಗ್ಯವನ್ನೇ ಗುರು ನೋಡ್ತಿದ್ದಾನೆ. ಸೊ ಭಾಗ್ಯೋದಯ. ನಿಮ್ಮ ಮನೆಯಲ್ಲಿರೋ ರಾಹು ಒಂಥರ ಹುಳಿಯ, ಅವನೊಂಚೂರು ಭಾರಗಳು ಇಟ್ಟಿದ್ದಾನೆ. ಈ ಇಯರ್ ಡಿಸೆಂಬರ್ಗೆ ಅವನು ಮೂವ್ ಆಗ್ತಾನೆ. ಏನು ತಲೆ ಕೆಡ್ಸ್ಕೋಬೇಡಿ. ಅಲ್ಲಿವರೆಗೂ ಸ್ವಲ್ಪ ಆರೋಗ್ಯ ನೋಡ್ಕೋಬೇಕು ಅಷ್ಟೇ, ಇನ್ನೇನೂ ಇಲ್ಲ. ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ನರ್ವಸ್ ಪ್ರಾಬ್ಲಮ್, ಒಂಥರ ಭಯ. ಈಗ ತಾನೇ ಎದ್ದಿದ್ದೀರಲ್ವಾ, ಜ್ವರ ಬಿಟ್ಟಿದೆ, ಒಂಥರ ರಗ್ ಒದಿಸ್ಕೊಂಡಿದ್ದೀರಿ, ಇನ್ನು ಡಾಕ್ಟರ್ ಇನ್ನೂ 1-2 ದಿನ ಒಂದ್ ಸ್ವಲ್ಪ ಗಂಜಿ ತಗೊಳ್ಳಿ, ಒಂದೊತ್ತಾದ್ರೂ ಒಂಚೂರು ಎಳ್ನೀರು, ಲೈಟ್ ಫುಡ್ ತಿನ್ನಿ ಅಂತ. ನೀವು ಒಂದೇ ಸರಿ ಖಾರದ ಕೈ ಹಾಕ್ಬೇಡಿ.
ಪಲಾವ್ ಕೈ ಹಾಕ್ಬೇಡಿ. ಎದೊಳ್ತಿದ್ರಿ ಖಂಡಿತ 2026 ನಾ ಹೇಳಿದ್ದೀನಲ್ವ, ಕುಂಭರಾಶಿಗೆ ಬಂಪರ್ ಬೆಳೆ ಅಂತ. ಚೆನ್ನಾಗಿದೆ, ವೃತ್ತಿಪರವಾಗಿ ಅದ್ಭುತವಾಗಿರ್ತಕ್ಕಂಥದ್ದು. ಪೊಲೀಸ್ ಉದ್ಯೋಗ, ಲಾಯರ್ ಉದ್ಯೋಗ, ಜುಡಿಷಿಯಲ್ ಉದ್ಯೋಗ, ತಾಂತ್ರಿಕ ಉದ್ಯೋಗ, ಟೆಕ್ನಾಲಜಿ ಉದ್ಯೋಗ, ಗುಪ್ತಚರ ಇಲಾಖೆ, ಲಾಯರ್ಸು, ಅಡ್ವೈಸರು, ಅಡ್ವೊಕೇಟ್ಸು, ದಂಡಾಧಿಕಾರಿ, ಜೈಲರು, ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಮೀನರಾಶಿ, ಚಂದ್ರಾಷ್ಟಮ, ಗುರುಸಾರ, ಓವರ್ ಕಮಿಟ್ಮೆಂಟ್, ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಮಕ್ಕಳಿಗೋಸ್ಕರ, ವೃತ್ತಿಗೋಸ್ಕರ, ಸ್ವಂತ ಬಿಸ್ನೆಸ್, ಸ್ವಂತ ಇನ್ವೆಸ್ಟ್ಮೆಂಟ್, ಸ್ವಲ್ಪ ಆ ಥರ ಸ್ಟೇಕ್ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥ ಭಾವ ಬಿಟ್ಟು ತುಂಬಾ ದೊಡ್ಡ ತೊಂದರೆಗಳಿಲ್ಲ, ಚೆನ್ನಾಗಿದೆ. ಅನಗತ್ಯ ಖರ್ಚು ಮಾಡ್ತೀರಿ, ಶೂರಿಟಿ ಕೊಡಕ್ ಹೋಗ್ಬೇಡಿ, ಚೆಕ್ ಕೊಡಕ್ ಹೋಗ್ಬೇಡಿ. ಆಮೇಲೆ ಒಂದು ಹೇಳ್ತಾರೆ, ನಾಳಿನ ಸಂಕ್ರಾಂತಿಗೆ ಇವತ್ತೇ ಹೇಳ್ತಾರೆ, ಎಲ್ರೂ ಇನ್ನು ಮೇಲೆ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬೇಡಿ, ಯಾರೂ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬೇಡಿ. ಮುಖ್ಯವಾಗಿ ಮೀನ ಲಗ್ನದವರು ಹಾಗೂ ಮೀನರಾಶಿ, ನಿಮಗ್ ಸಾಡೆ ಸಾತಿ ಎಂಟ್ರಿ ಆಗ್ಬಿಟ್ಟಿದ್ದಾನೆ, ಹೊಟ್ಟೆ ಭಾಗದಲ್ಲಿ ಇದ್ದಾನೆ, ಇಲ್ಲವೇ ಇಲ್ಲ. ಇನ್ನು ಒಳ್ಳೇದು ಮೇಷರಾಶಿಯವರು ಅಷ್ಟೇ, ಇಲ್ಲ ಅನ್ನೋದು ಕಲ್ತ್ಕೊಳ್ಳಿ. ಟ್ರೈ ಟು ಸೇ ನೋ. ಹೇಳ್ತೀನಿ ಅಂತ ಆದ್ರೂ ಹೇಳಿ, ಕೊಡೋದು, ಹೆಲ್ಪ್ ಮಾಡೋದು ಎಲ್ಲ ಮೀರಿ ಹೋಗಿ ನಿಲ್ತೀರಿ ಮೀನ ಲಗ್ನದವರು. ಅದೊಂದನ್ನ ನಿಭಾಯಿಸಿ. ಗುರು ಬೇರೆ ವಕ್ರ, ಪಂಚಮಕ್ ಬೇರೆ ಗುರು ಬರ್ತಾನೆ, ಇನ್ನೂ ಒಳ್ಳೆಯವರಾಗಕ್ಕೆ ಹೋಗ್ಬಿಡ್ತೀರಿ. ಈ ಕಾಲದಲ್ಲಿ ಕೊಟ್ಟು ಒಳ್ಳೆಯವನಾದ ವ್ಯಕ್ತಿ ಈ ಲೋಕದಲ್ಲೇ ಇಲ್ಲ. ಸೊ ಮೀನರಾಶಿ ಇವತ್ತು ಅದೊಂದು ಫಾಲೋ ಮಾಡಿ ಇನ್ನಷ್ಟು ನೆಮ್ಮದಿಯಾಗಿರ್ತೀರಿ. ಒಳ್ಳೇದಾಗಲಿ. ಮಾತೃದೇವೋ ಭವ.